ಸಖತ್ ಖಾರ ಬಣ್ಣ ಮತ್ತು ರುಚಿ ಆಚಿ ಚಿಲ್ಲಿ ಪೌಡರ್. ಹಾಯ್ ಹಲೋ ನಮಸ್ಕಾರ. ಬಿಗ್ ಬಾಸ್ ಕತೆ ನಮ್ಮ ಜೊತೆ ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ. ನಾನು ತೇಜಸ್ವಿನಿ. ಬಿಗ್ ಬಾಸ್ ಮನೆಗೆ ಈಗಾಗಲೇ ವಿಲನ್ ಎಂಟ್ರಿ ಕೊಟ್ಟು ಹೊಸ ಗೇಮ್ ಅನ್ನ ಮಾಡ್ತಾ ಇದ್ದಾರೆ. ಅದರಲ್ಲೂ ಕೂಡ ಒಂದು ಚಾಲೆಂಜ್ ಕೊಟ್ಟಿದ್ರು. ರಜತ್ ಹಾಗೂ ಅಶ್ವಿನಿ ಇಬ್ರು ಈಗಾಗಲೇ ಒಂದೊಂದು ಟೀಮ್ ಅನ್ನ ರೆಡಿ ಮಾಡ್ಕೊಂಡಿದ್ದಾರೆ. ಇಬ್ಬರಿಗೂ ಕೂಡ ಒಂದೊಂದು ಚಾಲೆಂಜ್ ಅನ್ನ ಕೊಟ್ಟಿದ್ರು. ಎರಡು ಚಾಲೆಂಜ್ ಅಲ್ಲಿ ಈಗಾಗಲೇ ರಜತ್ ಅವರು ಗೆದ್ದಿದ್ದಾರೆ. ನಿನ್ನೆ ಎಪಿಸೋಡ್ ಬಗ್ಗೆ ಮಾತನಾಡ್ತಾ ಹೋಗೋಣ. ಇದೇ ಈ ಹೊತ್ತಿನ ವಿಶೇಷ ಬಿಗ್ ಬಾಸ್ ಕತೆ ನಮ್ಮ ಜೊತೆ. ಇದ್ರ ಬಗ್ಗೆ ಮಾತನಾಡಲಿಕ್ಕೆ ನಮ್ಮ ಜೊತೆ ಇದ್ದಾರೆ ನನ್ನ ಕೊಲೀಗ್ ರಾಮ್ ಅವರು. ಅವ್ರನ್ನ ಕಾರ್ಯಕ್ರಮಕ್ಕೆ ಬರ್ಮಾಡ್ಕೊಳ್ಳೋಣ. ಹಾಯ್ ಸರ್, ಕಾರ್ಯಕ್ರಮಕ್ಕೆ ಸ್ವಾಗತ. ನಮಸ್ತೆ ಸರ್. ಕಳೆದ ಒಂದು ವಾರದಿಂದಲೂ ಕೂಡ ಏನೇನು ಆಗ್ತಾ ಇದೆ ಬಿಗ್ ಬಾಸ್ ಮನೇಲಿ ಅನ್ನೋದು ನಮಗೆಲ್ಲ ಗೊತ್ತಾ ಇದೆ. ವಿಲನ್ ಎಂಟ್ರಿ ಬೇರೆ ಕೊಟ್ಟಿದ್ದಾರೆ, ಜೊತೆಗೆ ಒಳ್ಳೊಳ್ಳೆ ಟಾಸ್ಕ್ ಬೇರೆ ಕೊಡ್ತಿದ್ದಾರೆ. ಇಲ್ಲಿ ಮುಖ್ಯವಾಗಿ ನಾವು ಗಮನಿಸಬೇಕಾದಂತಹ ಅಂಶ ಏನು ಅಂತ ಅಂದ್ರೆ ಕಾವ್ಯ ಹಾಗೂ ಗಿಲ್ಲಿ ಅವರ ಫ್ರೆಂಡ್ಶಿಪ್ ಬ್ರೇಕ್ ಆಗುತ್ತಾ ಅಂತ. ಯಾಕೆ ಅಂತ ಅಂದ್ರೆ ಕಳೆದ ಒಂದು ವಾರದಿಂದಲೂ ಕೂಡ ನೋಡ್ತಾ ಇದ್ದೀವಿ, ಕಾವ್ಯ ಅವರು ಗಿಲ್ಲಿ ಅವ್ರನ್ನ ಪದೇ ಅಂದ್ರೆ ಟಾರ್ಗೆಟ್ ಮಾಡ್ತಿದ್ದಾರೆ ಅಂತ ಅನ್ನಿಸ್ತಾ ಇದೆ. ಯಾಕೆ ಅಂತ ಅಂದ್ರೆ ನಾಮಿನೇಟ್ ವಿಷಯದಲ್ಲೂ ಕೂಡ ಗಿಲ್ಲಿ ಅವರ ಹೆಸರನ್ನೇ ಹೇಳಿದ್ರು. ಜೊತೆಗೆ ಹಾವು ಏಣಿ ವಿಷಯದಲ್ಲೂ ಕೂಡ ವಿಷಕಾರಿ ಅಂತ ಗಿಲ್ಲಿ ಅವ್ರಿಗೆ ಕೊಟ್ರು. ಮತ್ತೇನು ಅಂತ ಅಂದ್ರೆ ಈಗ ಇಬ್ರು ಮಧ್ಯೆ ಅಂದ್ರೆ ಗಿಲ್ಲಿ ಸ್ವಲ್ಪ ರ್ಯಾಶ್ ಆಗಿ ಮಾತಾಡ್ತಾ ಇದ್ರು ಟಾಸ್ಕ್ ವಿಚಾರಕ್ಕೆ ಸಂಬಂಧಪಟ್ಟಂತೆ, ಸೀಕ್ರೆಟ್ ಟಾಸ್ಕ್ ವಿಚಾರಕ್ಕೆ ಸಂಬಂಧಪಟ್ಟಂತೆ ಗಿಲ್ಲಿ ಎಲ್ಲೋ ಒಂದ್ ಕಡೆ ಅವ್ರ ಜೊತೆ ರ್ಯಾಶ್ ಆಗಿ ಮಾತಾಡ್ತಾ ಇದ್ರು. ಈಗ ಒಂದು ಮೆಣಸಿನಕಾಯಿ ಹಾರ ಅಂದ್ರೆ ಬಿಗ್ ಬಾಸ್ ಮನೆ ವಿಲನ್ ಯಾರು ಅಂತ ಹೇಳೋ ವಿಚಾರದಲ್ಲೂ ಕೂಡ ಕಾವ್ಯ ಅವರು ಗಿಲ್ಲಿಗೆ ಹಾಕಿದ್ದಾರೆ. ಎಲ್ಲೋ ಒಂದ್ ಕಡೆ ಫ್ರೆಂಡ್ಶಿಪ್ ಬ್ರೇಕ್ ಆಗ್ತಾ ಇದೆ ಅಂತ ಅನ್ನಿಸ್ತಾ ಇದೆಯಾ? ಇಲ್ಲ, ಯಾಕೆಂತಂದರೆ ಇವ್ರಿಗೆ ಟಾಸ್ಕ್ ಅಂತ ಗೊತ್ತಿರೋದಿಲ್ಲ. ಇವರು ಡೈರೆಕ್ಟ್ ನಾಮಿನೇಷನ್ ಟಾಸ್ಕ್ ಕೊಟ್ಟಿದ್ದಾರೆ ಅವ್ರಿಗೆ. ಅಶ್ವಿನಿ ಮತ್ತು ಗಿಲ್ಲಿ ಅವರು ಕೊಟ್ಟಿರೋದು ಯಾರಿಗೆ ಕೂಡ ಗೊತ್ತಿರೋದಿಲ್ಲ ಮನೆಯಲ್ಲಿ. ಸೊ ಇದೇನಾಗುತ್ತೆ, ಇವ್ರಿಗೆ ಹರ್ಟ್ ಆಗಿದೆ, ಊಟದ ವಿಚಾರ ಆಗಿರ್ಬೋದು ಮತ್ತು ಈ ಥರ ರೇಗ್ಸೋ ವಿಚಾರ ಆಗಿರ್ಬೋದು ಅಂತ. ಆದರೂ ಕೂಡ ಇವರು ಕಾವ್ಯ ಅಷ್ಟು ಸುಲಭವಾಗಿ ಗಿಲ್ಲಿ ಅವ್ರನ್ನ ಬಿಟ್ಕೊಡೋದಿಲ್ಲ ಅಂತ ನನಗೆ ಅನಿಸೋ ಪ್ರಕಾರ. ಯಾಕೆಂತಂದರೆ ಅವರು ಬಾಂಡಿಂಗ್ ಹಂಗಿದೆ, ಫ್ರೆಂಡ್ಶಿಪ್ ಆ ಥರ ಇದೆ. ಏನೋ ಒಂದು ದಿವಸ 2 ದಿವಸ ಈ ಥರ ಇರ್ಬೋದು, ನಾಳೆ ದಿವಸ ಮತ್ತೆ ಸರೋಗ್ತಾರೆ. ಏನಿಲ್ಲ, ಮತ್ತೆ ಗಿಲ್ಲಿ ಅವರು ಈಗ ಫ್ರೈಡೇ ನೋಡಿ, ನಾಳೆ ಸಾಹೇಬ್ರು ಹೇಳ್ತಾರೆ ಏನಕ್ಕೆ ಈ ಥರ ಆಯಿತು ಅಂತ. ಟಾಸ್ಕ್ ಎಲ್ಲ ಗೊತ್ತಾಗದ ಮೇಲೆ ಮತ್ತೆ ಅವರು ಒಂದಾಗಿ ಆಗ್ತಾರೆ. ಮತ್ತೆ ಅವರು ಫ್ರೆಂಡ್ಶಿಪ್ ಅದೇ ರೀತಿ ಕಂಟಿನ್ಯೂ ಮಾಡ್ತಾರೆ. ಅವರು ಅದೇ ರೀತಿ ಚೆನ್ನಾಗೂ ಇರ್ತಾರೆ. ಆ ಕಾವ್ಯ ಗೊತ್ತಾಗುತ್ತೆ, ಆ ಕಾವ್ಯಗೆ ಅವ್ರು ಕನ್ವಿನ್ಸ್ ಮಾಡ್ತಾರೆ, ನೋಡಿ ನಿಜ ನಾನು ಏನಕ್ಕೆ ಈ ಥರ ಎಲ್ಲ ಮಾಡಿದೆ, ನಾನು ಏನಕ್ಕೆ ಈ ಥರ ಎಲ್ಲ ಮಾತಾಡಿದೆ, ನಿಮಗೆ ಅಳಿಸ್ದೆ ಅನ್ನೋದಕ್ಕೆ ಇದೊಂದೇ ಕಾರಣ ಇತ್ತು. ಸೊ ಹಂಗಾಗಿ ನಿನ್ನ ಹತ್ರ ಈ ಥರ ಬಿಹೇವ್ ಮಾಡಬೇಕಾಗಿತ್ತು. ಅಳಿಸೋದನ್ನು ನನಗೆ ಟಾಸ್ಕ್ ಆಗಿರೋದ್ರಿಂದ ಸೊ ನನಗೆ ಟಾಸ್ಕ್ ಮುಖ್ಯ ಆಗಿತ್ತು ಆ ಮೂಮೆಂಟಲ್ಲಿ ಅಂತ ಹೇಳ್ತಾರೆ. ಮೋಸ್ಟ್ಲಿ ಅಲ್ಲೂ ನೋಡಿದ್ಯಾ ನೀನು ಈ ಥರ ಎಲ್ಲ ಮಾಡಿದೆ ಅಂತ ಅಲ್ಲೂ ಸ್ವಲ್ಪ ಆಗ್ಬೋದು, ನನಗೋಸ್ಕರ ಹಿಂಗೆ ಟಾಸ್ಕ್ ಮುಖ್ಯ ಆಗೋಯ್ತಾ ಅನ್ನೋ ಥರ. ಇಲ್ಲ, ಯಾಕೆಂದರೆ ಅಲ್ಲಿರೋದಕ್ಕೆ ಯಾರಾದರೂ ವಿನ್ನರ್ ಆಗೋದಕ್ಕೆ ಬಂದಿರೋದು. ಸೊ ಅಲ್ಲಿ ಫ್ರೆಂಡ್ಶಿಪ್ ಓಕೆ ಇರೋಣ, ಬಾಂಡಿಂಗ್ ಅದೇನೇ ಇದ್ರು ಹೊರಗಡೆ ಕೂಡ ಫ್ರೆಂಡ್ಶಿಪ್ನ ಅದಕ್ಕೆ ಕಂಟಿನ್ಯೂ ಮಾಡ್ಬೋದು. ಬಟ್ ವಿನ್ನರ್ ಅಂತ ತೊಗೊಂಡಾಗ ವಿನ್ನರಪ್ಪ ಇಬ್ಬರೇ ಆಗೋದು, ಒಬ್ಬ ರನ್ನರ್ ಆಗ್ತದೆ, ಒಬ್ಬ ವಿನ್ನರ್ ಆಗ್ತಾನೆ. ಸೊ ಆದರೆ ಆ ರೀತಿ ಇದ್ದಾಗ ಸೊ ಇವರು ಟಾಸ್ಕ್ ಅಂತ ಬಂದಾಗ ಬಿಗ್ ಬಾಸ್ ಅವರು ಹೇಳಿರೋ ಮಾತಿಗೆ ಬೆಲೆ ಕೊಟ್ಟು ಅದನ್ನು ನೀಟಾಗಿ ತೊಗೊಂಡೋಗಿ ಇವ್ರಿಗೆ ಫುಲ್ ಎಫೆಕ್ಟ್ ಆಗಿರೋದು ಗಿಲ್ಲಿ ಅವರೇ, ಕಾವ್ಯನ ಅಳಿಸೋದ್ರಲ್ಲಿ. ಆ್ಯಕ್ಚುಲಿ ಇವರು ಅಶ್ವಿನಿ ಅವರೂ ಅದಕ್ಕೆ ಸ್ವಲ್ಪ ಸಪೋರ್ಟ್ ಮಾಡಬೇಕಿತ್ತು, ಇಬ್ಬರನ್ನು ಕೇಳಿ ಸಪೋರ್ಟ್ ಮಾಡಬೇಕು ಅಂತ ಬಿಗ್ ಬಾಸ್ ಹೇಳಿರೋದು ಆ್ಯಕ್ಚುಲಿ ಅದು. ಇಲ್ಲಿ ಜಾಸ್ತಿ ಗಿಲ್ಲಿಯವರೇ ಜಾಸ್ತಿ ರೇಗಿಸೋದು, ಗಿಲ್ಲಿಯವರೇ ಜಾಸ್ತಿ ಅವ್ರಿಗೆ ತುಂಬ ಹರ್ಟ್ ಮಾಡಿ ಕೊನೆಗೂ ಹಾಳೋ ಥರ ಆ ಟಾಸ್ಕಲ್ಲಿ ಈಗ ವಿನ್ನು ಕೂಡ ಆಗಿದ್ದಾರೆ. ಸೊ ನೆಕ್ಸ್ಟ್ ಅನೌನ್ಸ್ ಮಾಡ್ತಾರೆ ಅವರು, ಡೈರೆಕ್ಟ್ ಅವರು ಇದಕ್ಕೆ ನಾಮಿನಿ ಅವರು ಆಗ್ತಾರೆ. ಅವರು ಯಾವುದಪ್ಪ ಕ್ಯಾಪ್ಟನ್ಸಿ ಓಟಕ್ಕೆ ಅವರು ಡೈರೆಕ್ಟಾಗಿ ನಾಮಿನಿ ಆಗ್ತಾರೆ ಅವರಿಬ್ಬರು. ಸೊ ಅಲ್ಲಿ ಟ್ವಿಸ್ಟ್ ಕೊಡ್ತಾರೆ, ನಾವು ಬಿಗ್ ಬಾಸ್ ಅವರು ಒಳ್ಳೆ ಟ್ವಿಸ್ಟ್ ಕೊಡ್ತಾರೆ. ಸೊ ಇದರಲ್ಲಿ ಏನಾಗುತ್ತೆ, ಕಿಚನ್ ಸಂಬಂಧಪಟ್ಟಂಗೆ, ಊಟ ಮಾಡೋ ಸಂಬಂಧಪಟ್ಟಂಗೆ ಅಶ್ವಿನಿ ಅವರು ತುಂಬ ಅವರು ಕೂಡ ಊಟದ್ದು ಏನೇ ಮಾಡೋದಾಗಿರ್ಬೋದು, ಅಡುಗೆ ವಿಚಾರ ಮಾಡೋದಾಗಿರ್ಬೋದು, ನೀಟಾಗಿ ಎಲ್ಲೂ ಏನೋ ತೊಂದರೆ ಆಗದಿರೋಂಗೆ ಅವ್ರು ನೀಟಾಗಿ ಅಡುಗೆ ಮಾಡ್ಕೊಂಡು ಹೋಗ್ತಾರೆ. ಎಲ್ಲರಿಗೂ ಊಟನೂ ಮಾಡಿರ್ತಾರೆ, ಮನೆಯವ್ರಿಗೆಲ್ಲ ಊಟ ಮಾಡ್ತಾರೆ. ಯಾಕೆಂದರೆ ಅವ್ರು ಒಪ್ಕೊಂಡೇ ಬಂದಿರ್ತಾರೆ ಅಲ್ಲಿಂದ, ಈ ಥರ ಎಲ್ಲರಿಗೂ ಮನೆಯವ್ರಿಗೆ ಊಟ ನೀವು ಮಾಡೋಕ್ಕೆ ರೆಡಿ ಇದ್ದೀರಾ ಅಂಥೇಳಿ. ಆಯಿತು, ಗಿಲ್ಲಿಯವರು ಒಪ್ಕೊತಾರೆ. ಗಿಲ್ಲಿಯವರು ಸಪೋರ್ಟಾಗಿ ಅದೇನಿದೆಯೋ ತರಕಾರಿ ಹಚ್ಕೊಡೋದಾಗಿರ್ಬೋದು, ಈ ಥರ ಅಡುಗೆ ಮನೆಗೆ ಸಂಬಂಧಪಟ್ಟಿದ್ದೇನೋ ಕೆಲಸ ಆಗಿರ್ಬೋದು, ಅದನ್ನು ಮಾಡ್ಕೊಡೋದಕ್ಕೆ ಅವರು ಒಪ್ಕೋತಾರೆ. ಇವತ್ತು ನಿನ್ನೆ ನೋಡಿದಾಗ ಏನಾಗುತ್ತೆ, ಅವರು ಎಲ್ಲರೂ ಮನೆಯವರು ರೇಗಿಸ್ತಾ ಬಂದಾಗ ಗಿಲ್ಲಿಯವರು ಅದನ್ನು ಸ್ವಲ್ಪ ಪ್ಲಸ್ ಪಾಯಿಂಟಾಗಿ ತೊಗೊಳ್ತಾರೆ. ಅದನ್ನೇ ಇಟ್ಕೊಂಡು ನಾನು ಅಡುಗೆ ಕೆಲಸ ಮಾಡೋದಿಲ್ಲ, ಇವರೆಲ್ಲ ನನಗೆ ರೇಗಿಸ್ತಾ ಇದ್ದಾರೆ,
ಇವರೆಲ್ಲ ಇಷ್ಟೊಂದು ರೇಗಿಸ್ಬೇಕಾ ನನಗೆ ಅನ್ನೋದನ್ನು ಇವರು ಅಂದರೆ ಎಲ್ಲ ಗಿಲ್ಲಿ ಅವ್ರ ಮೇಲೇ ತುಂಬ ಇದಿದೆ, ನಿನ್ನ ಬೇಜಾನ್ ಆಟ ಆಡ್ತಾ ಇದೆಯಾ ಗೊತ್ತಾಗ್ತಾ ಇದೆ ಅಂತ. ಅದರಲ್ಲಿ ಫೋಟೋ ತಗೊಂಡಿರೋದು ಅವರೇ ಅನ್ನೋದು ಎಲ್ರಿಗೂ ಡೌಟ್ ಇದೆ. ಅದರಲ್ಲೂ ರಜತ್ ತುಂಬ ನೀನು ಈ ಥರ ಎಲ್ಲ ನವರಂಗಿ ಆಟ ಆಡ್ತಾ ಇದೆಯಾ ಅನ್ನೋದೆಲ್ಲ ತುಂಬ ರಜತ್ ಕೂಡ ರೇಗಿಸ್ತಾ ಬರ್ತಿರ್ತಾರೆ. ರಜತ್ಗೆ ಗೊತ್ತಾಗ್ಬಿಡುತ್ತೆ ಈ ನಿಂದೆ ಕಿತಾಪತಿ ಇದೆ ಬೇಜಾನು, ಇದೆಲ್ಲ ನಿಂದೆ ಆಗ್ತಿರೋದು ಅಂತ. ಆದರೆ ಅಲ್ಲಿ ಏನಂದರೆ ಮುಖ ಕೂಡ ಅಲ್ಲಿ ಏನು ರಿಯಾಕ್ಷನ್ ಗೊತ್ತಾಗ್ಬಾರ್ದು, ಫೇಸ್ ರಿಯಾಕ್ಷನ್ ಕೂಡ ಗೊತ್ತಾಗ್ಬಿಟ್ರೆ ಇವ್ರಿಗೆ ಈಸಿಯಾಗಿ ಟಾಸ್ಕ್ ಗೊತ್ತಾಗ್ಬೋದು, ಇವ್ರಿಗೆ ಪಕ್ಕ ಅವ್ರಿಗೆ ಸೀಕ್ರೆಟ್ ಟಾಸ್ಕ್ನ ಕೊಟ್ಟಿದ್ದಾರೆ ಅಂತ ಗೊತ್ತಾಗ್ಬಿಡುತ್ತೆ. ಅದನ್ನು ಗಿಲ್ಲಿ ತುಂಬ ಮೇಂಟೈನ್ ಮಾಡ್ಕೊಂಡ್ಬಂದು ತುಂಬ ಅಳು ಮುಖ ಥರ ಮಾಡಿಕೊಂಡು ಒಂಥರ ಸಪ್ಪೆ ಮುಖ ಥರ ಮಾಡ್ಕೊಂಡು ಈಗಲೂ ಕೂಡ ಹಂಗೇ ಇದ್ದಾರೆ ಅವರು. ಸೊ ಅದು ತುಂಬ ಚೆನ್ನಾಗಿ ಮ್ಯಾನೇಜ್ ಮಾಡ್ತಿದ್ದಾರೆ. ಆಮೇಲೆ ಇವನ್ ಮೊನ್ನೆ ಎಲ್ಲರನ್ನೂ ಕಾಲು ಎಳಿಬೇಕಾದ್ರೂ ತುಂಬ ಚೆನ್ನಾಗಿ ಮ್ಯಾನೇಜ್ಮೆಂಟ್ ಮಾಡಿಕೊಂಡು ಕಾಲು ಎಳ್ಕೊಂಡು ರಜತ್ಗಾಗಿರ್ಬೋದು ಮತ್ತು ಧ್ರುವಂತವ್ರಿಗಾಗಿರ್ಬೋದು ಈ ಥರ ವಿಚಾರದಲ್ಲೆಲ್ಲ ತುಂಬ ಚೆನ್ನಾಗಿ ಅವರು ಆಟನೂ ಆಡ್ತಿದ್ದಾರೆ. ಬಟ್ ಕಾವ್ಯ ಮತ್ತು ಗಿಲ್ಲಿಯವರು ನನ್ನ ಪ್ರಕಾರ ಒಂದು ಹಾಗೆ ಆಗ್ತಾರೆ, ಕನ್ವಿನ್ಸ್ ಮಾಡಿಬಿಡ್ತಾರೆ, ಈಸಿಯಾಗಿ ಕನ್ವಿನ್ಸ್ ಮಾಡೇ ಮಾಡ್ತಾರೆ. ಇವರು ಅದು ಒಪ್ಕೋತಾರೆ, ಯಾಕೆಂದರೆ ಬಿಗ್ ಬಾಸ್ ಅನೌನ್ಸ್ ಮಾಡ್ತಾರೆ, ನಮ್ಮ ಕಿಚ್ಚ ಸಾಹೇಬರು ಹೇಳ್ತಾರಲ್ವ, ನೀವು ತುಂಬ ಚೆನ್ನಾಗಿ ಟಾಸ್ಕ್ ಆಡಿದ್ರಿ, ತುಂಬ ಚೆನ್ನಾಗಿ ನೀವು ಅಳಿಸಿದ್ರಿ ಅಂತ ಹೇಳ್ತಾರಲ್ವ. ಸೊ ಹಂಗಾಗಿ ಇವರು ನಂಗೆ ಗೊತ್ತಿರೋಂಗೆ ಇವರಿಬ್ಬರು ಫ್ರೆಂಡ್ಶಿಪ್ ಚೆನ್ನಾಗಿ ಇನ್ನೂ ಬಾಂಡಿಂಗ್ ಆಗೋದಿಲ್ಲ, ಯಾಕೆಂದರೆ ಅಷ್ಟು ಸುಲಭವಾಗಿ ಆಗೋದಿಲ್ಲ. ಯಾಕೆಂದರೆ ಕೆಲವೊಂದು ಬಾಂಡಿಂಗ್ ಅಷ್ಟು ಈಸಿಯಾಗಿ ಬ್ರೇಕ್ ಆಗೋದಿಲ್ಲ, ಬ್ರೇಕ್ ಆಗಿಬಿಟ್ರೆ ಪರ್ಮನೆಂಟಾಗಿ ಬ್ರೇಕ್ ಆಗಿಬಿಡುತ್ತೆ. ಸೊ ಆ ಥರನೇ ಇರುತ್ತೆ, ಇದು ಪರ್ಮನೆಂಟಾಗಿ ಅದು ಆಗೋದಿಲ್ಲ. ಅವ್ರಿಗೆಲ್ಲ ಊಟದ ವಿಚಾರ ಹರ್ಟ್ ಆಗಿದೆ ಅಂತ ನಾನು ಮುಂಚೆನೇ ಹೇಳಿದ್ದೆ, ಅಲ್ಲಿಗೆ ಸರೋಗುತ್ತೆ. ಸೊ ನೆಕ್ಸ್ಟ್ ಅವರು ಒಳ್ಳೆ ಫ್ರೆಂಡ್ಶಿಪ್ ಆಗಿ ಒಳ್ಳೆ ಬಾಂಡಿಂಗಲ್ಲಿ ಅವರು ನಡ್ಕೊಂಡು ಹೋಗ್ತಾರೆ. ಸೊ ನನಗೆ ಗೊತ್ತಿರೋಂಗೆ ಏನಿಲ್ಲ, ಇವ್ರದ್ದು ಒಳ್ಳೆ ಬಾಂಡು ಮತ್ತು ಒಳ್ಳೆ ಪೇರ್ ಚೆನ್ನಾಗಿ ಕಾಣಿಸ್ತಿದೆ. ಯಾರು ಕೂಡ ಎಕ್ಸ್ಪೆಕ್ಟೇ ಮಾಡಿರ್ಲಿಲ್ಲ ಸರ್ ಕಾವ್ಯ ಅವರು ಅವರಿಗೆ ವಿಲನ್ ಹಾರ ಹಾಕ್ತಾರೆ ಅಂತ ಹೇಳಿ. ಹೌದು, ಯಾರು ಕೂಡ ಎಕ್ಸ್ಪೆಕ್ಟ್ ಮಾಡಿರಲಿಲ್ಲ, ಹಂಗೆ ಕಾವ್ಯ ಅವ್ರು ವಿಲನ್ ಹಾರ ಹಾಕ್ಬಿಟ್ರು. ಅದೇ ಏನಂದ್ರೆ ಇವ್ರಿಗೆ ತುಂಬ ನೆನ್ನೆ ಮೊನ್ನೆಲ್ಲ ತುಂಬ ರೇಗಿಸ್ಬಿಟ್ರಲ್ಲ, ಹಳಿಸ್ಬಿಟ್ರಲ್ಲ, ತುಂಬ ಊಟದ ವಿಚಾರ ಪ್ರತಿಯೊಂದಾಗಿರ್ಬೋದು ಹಳಿಸ್ದಾಗ ಏನಾಯಿತು, ಈತ ನನ್ನ ಮೇಲೆ ವಿಲನ್ ಆಗಿ ಬದಲಾವಣೆ ಆಗ್ತಿದ್ದಾರೆ, ನಂಗೆ ಯಾಕೋ ಎಲ್ಲೋ ಗೇಮ್ ಅಂತ ಬಂದಾಗ ಚೇಂಜ್ ಆಗ್ತಿದ್ದಾರೆ. ಕಾವ್ಯ ಇಂದ ಇವಾಗ ಹತ್ರ ಬರ್ತಾ ಇದೆ, 70 days ಎಬೋ ಆಗ್ಬಿಟ್ಟಿದೆ. ಸೊ ಈ ಥರ ಎಲ್ಲ ಬಂದಾಗ ಎಲ್ಲ ಯೋಚನೆ ಮಾಡ್ತಾರೆ, ಎಲ್ಲ ಹತ್ರ ಬರ್ತಾ ಇದೆ, ಸೊ ಇಲ್ಲಿ ಗೆಲ್ಲೋದೊಂದೇ ನೋಡ್ತಾ ಇದ್ದಾರೆ. ಸೊ ಈ ಫ್ರೆಂಡ್ಶಿಪ್ ಏನು ಬೇಕಾಗಿಲ್ಲ. ಸೊ ಇವರೆಲ್ಲಿ ನನಗೆ ಈ ಥರ ಖಳನಾಯಕ ಆಗಿ ನನಗೆ ಕಾಣಿಸ್ತಾ ಇದ್ದಾರೆ, ನಂಗೆ ಈತನೇ ವಿಲನ್ ನನಗೆ ಅಂತ ಹೇಳಿಬಿಟ್ಟು ಮೊನ್ನೆ ಕೂಡ ಅಷ್ಟೇ ಅವರು ಏಣಿ ಆಟ, ತಾವು ಏಣಿ ಆಟದಲ್ಲೂ ಕೂಡ ಅವರನ್ನೇ ಚೂಸ್ ಮಾಡ್ತಾರೆ. ಈಗಲೂ ಕೂಡ ಪಕ್ಕ ಆಗೋಯ್ತಿತ್ತು, ಯಾಕೆಂದ್ರೆ ಅಳಿಸ್ಬಿಟ್ಟಿದಾರಲ್ಲ ತುಂಬ ಚೆನ್ನಾಗಿ. ಸೊ ಹಂಗಾಗಿ ಇವ್ರಿಗೇನೆ ಏನು ಮಾಡ್ತಾರೆ, ಅದು ಮೆಣಸಿನ್ಕಾಯಿ ಆಹಾರ ಏನಿರುತ್ತೆ ಅದನ್ನ ಇವ್ರ ಕೊರಳಿಗೆ ಹಾಕ್ತಾರೆ ಅದು. ಸೊ ಅದು ಇವ್ರಿಗೆ ತುಂಬ ಅಲ್ಟ್ ಆಗಿರೋದ್ರಿಂದ ಈ ಥರ ನಡ್ಕೊಂಡು ಹೋಗ್ತಿದೆ. ಬಟ್ ಇವ್ರ ಬಾಂಡಿಂಗ್ ಅಂತೂ ನಿಲ್ಲೋದಿಲ್ಲ. ಸೊ ಚೆನ್ನಾಗಿ ಮೂಡಿ ಬರುತ್ತೆ ಅಂತ ನನ್ನ ಪ್ರಕಾರ ಇದು. ಓಕೆ, ವಿಲನ್ ಹಾರ ಅಂತ ಬಂದಾಗ ರಘು ಅವರು ಗಿಲ್ಲಿ ಅವ್ರಿಗೊಂದು ಸ್ಟೇಟ್ಮೆಂಟ್ ಕೊಡ್ತಾರೆ. ಗಿಲ್ಲಿ ಏನು ಅಂತ ಅಂದ್ರೆ ತಂದಿಕ್ ತಮಾಷೆ ನೋಡೋ ಕುತಂತ್ರಿ ಅಂತ. ಆ ಸ್ಟೇಟ್ಮೆಂಟ್ ಎಷ್ಟು ಸರಿ? ಇಲ್ಲ, ನನಗೇನು ಆ ಥರ ನಮಗೇನು ಕಾಣಿಸಿಲ್ಲ, ಆ ಥರ ತಂದಿಕ್ಕೋ ತಮಾಷೆ ಅಂತಲ್ಲ. ಅವರು ಕಾಲು ಎಳಿತಾರೆ, ಆನ್ ದ ಸ್ಪಾಟ್ ಏನು ಮಾಡ್ತಾರೆ, ರೇಗಿಸ್ತಾರೆ. ರೇಗ್ಸೋದು ಅಲ್ಲೇ ರಿಯಾಕ್ಟ್ ಆಗ್ತಾರೆ, ಅವರು ಕೂಡ ರೇಗಿಸ್ತಾರೆ. ಹಿಂದೆ ರೇಗಿಸೋದು, ಹಿಂದೆ ಎಲ್ಲೋ ಹೋಗ್ಬೇಕಾದ್ರೆ ಹೆಂಗೋ ರೇಗಿಸ್ಕೊಳ್ಳೋದು ಮಾಡೋದು ಇರುತ್ತೆ. ಬಟ್ ಜಾಸ್ತಿ ಮುಂದ್ಗಡೆನೇ ಕಾಲು ಎಳಿಯೋದು, ಮುಂದ್ಗಡೆನೇ ರೇಗಿಸೋದು, ಮುಂದ್ಗಡೆನೇ ಈ ಥರದ್ದೆಲ್ಲ ಹರ್ಟ್ ಮಾಡೋದೆಲ್ಲ ಆಗಿದೆ. ಬಟ್ ಬೇರೆಯವ್ರಿಗೆಲ್ಲ ತಂದಿಕ್ಕೋದೆಲ್ಲ ನಮಗೇನೋ ಅಷ್ಟು ಕಾಣಿಸಿಲ್ಲ. ಬಟ್ ಅವ್ರಿಗೆ ಯಾವ ರೀತಿ ಅರ್ಥ ಆಯಿತೋ ಅದು ಗೊತ್ತಿಲ್ಲ. ರಜತ್ ಅವರು ಕೂಡ ಹೇಳಿದ್ರು, ಗಿಲ್ಲಿನ ನಾಮಿನೇಟ್ ಮಾಡಕ್ಕಿರ್ಬೋದು, ಗಿಲ್ಲಿನ ವಿಲನ್ ಮಾಡಕ್ಕಿರ್ಬೋದು, ಎಲ್ಲ ಹೇಳ್ತಿರೋದು ಒಂದೇ ರೀಸನ್, ಬರೀ ಅವ್ನು ಕಾಮಿಡಿ ಮಾಡ್ತಾನೆ, ಕಾಲ್ ಹೇಳಿತಾನೆ ಅನ್ನೋದು ಬಿಟ್ಟು ಬೇರೆ ಬೇರೆ ರೀಸನ್ ಕೊಡಿ ಅಂತ ಹೇಳ್ಬಿಟ್ಟು ರಜತ್ ಕೂಡ ಹೇಳಿದ್ರು. ನಿಜ. ಯಾಕೆಂದ್ರೆ ನೋಡಿ, ಓಕೆ ಆ ರೀಸನ್ ಕೊಟ್ಟಿದ್ದಾರೆ, ಒಂದ್ಸತಿ ಆಯ್ತು, 2 ಸತಿ ಆಯ್ತು, ತುಂಬ ರಿಪೀಟೆಡ್ಲಿ ಆಗ್ತಿದೆ. ಬೇರೆದು ಕೊಡಿ, ಟಾಸ್ಕಲ್ಲಿ ಕೊಡಿ, ಮನೆ ಕೆಲಸದಲ್ಲಿ ಕೊಡಿ. ಸೊ ಬೇರೆ ವಿಚಾರದಲ್ಲಿ ಕೊಡ್ಬೋದಾಗಿತ್ತು. ಮತ್ತು ಅವರು ಡ್ರೆಸ್ ಸೆನ್ಸ್ ಮೇಲೂ ಕೊಡ್ಬೋದಾಗಿತ್ತು, ಅವ್ರು ನೀಟಾಗಿಲ್ಲ ಅನ್ನೋದು ಕೊಡ್ಬೋದಾಗಿತ್ತು. ಸೊ ಈ ಥರದ್ದೆಲ್ಲ ಕೊಡ್ಬೋದಾಗಿತ್ತು. ಅವರು ಬರೀ ರೇಗ್ಸೋದು ಅಂದರೆ ಕಾಲು ಎಳಿಯೋದ್ರ ಬಗ್ಗೆನೇ, ಹೌದು ಇರೋದೇ ಹಂಗೆ ಕಾಲು ಎಳೀತಾ ಇದ್ದಾರೆ. ಅದರಲ್ಲೇ ಫನ್ ಆ್ಯಕ್ಟಿವಿಟೀಸು ತುಂಬ ಚೆನ್ನಾಗಿ ಹೋಗ್ತಾ ಇದೆ. ಒಬ್ಬರು ಕಾಲು ಎಳಿಬೇಕಾದ್ರೆ ಇವರೆಲ್ಲ ಸೇರಿ ನಗ್ತಿರ್ತಾರೆ, ಅವಾಗ ಇವ್ರಿಗೇನು ಅನ್ಸೋದಿಲ್ವಾ? ಇವ್ರು ಕಾಲು ಎಳಿಬೇಕಾದ್ರೆ ಮಾತ್ರ ಹರ್ಟ್ ಆಗಿಬಿಡುತ್ತೆ. ಸೊ ಆ ಥರ ಇದ್ದಾಗ ಒಬ್ರು ಕಾಲು ಎಳಿಬೇಕಾದ್ರೆ ಇವ್ರು ಹೇಳಬೇಕಾಗ, ನೀನೇನಕ್ಕೆ ಅವ್ರಿಗೆ ಈ ಥರ ಎಲ್ಲ ಕಾಲು ಎಳಿತಾ ಇದೆಯಾ, ಆ ಥರ ನಮಗೂ ಇಷ್ಟ ಆಗೋದಿಲ್ಲ ಅಂತ. ಆಯಿತು, ಓಕೆ, ಅದು ಮುಗೀತು, ಅದೊಂದು ಏನಪ್ಪ, ಅದೊಂದು ದಿನ ಮುಗಿದೋಯ್ತು. ಈ ಮುಂದಿನ ದಿನದಲ್ಲಿ ಏನು, ಯಾವ ಥರ ಏನು ಚೇಂಜಸ್ ಆಗಿದ್ದಾರೆ, ಏನು ಬದಲಾವಣೆ ಆಗಿದ್ದಾರೆ, ಅದ್ರ ಮೇಲೆ ಕೊಡ್ಬೋದಾಗಿತ್ತು. ಅದೊಂದೇ ರೀಸನ್ ಇಟ್ಕೊಂಡು ಕೊಟ್ಟಿರೋದು ನನಗೆ ಏನೋ ಸೂಕ್ತ ಅಂತ ನನಗೂ ಅನಿಸ್ಲಿಲ್ಲ ಅದು.
ಆ ವಿಚಾರವಾಗಿ ಹೇಳ್ಬೇಕು ಅಂತಂದ್ರೆ. ಓಕೆ ಸರ್, ಇವಾಗ ನೀವು ಡ್ರೆಸ್ ಸೆನ್ಸ್ ಅಂತ ಹೇಳಿದ್ರಿ. ಡ್ರೆಸ್ ಸೆನ್ಸ್ ಅಂತ ಬಂದಾಗ ಅವ್ರು ಆಕ್ಚುಲಿ ಗಿಲ್ಲಿಯವರು ಮುಂಚೆನೆ ಹೇಳಿದ್ರು, ನಾನೊಬ್ಬ ರೈತಾಪಿ ಕುಟುಂಬದಿಂದ ಬಂದಿರೋದ್ರಿಂದ ನಾನು ಇದೇ ರೀತಿ ಇರ್ತೀವಿ ಅಂತ. ಬಟ್ ಅಲ್ಲಿ ಅದನ್ನ ತಗೊಳ್ಳೋದು ಸರಿಯಲ್ಲ ಅಂತ ನನ್ನ ಒಪಿನಿಯನ್. ಇಲ್ಲ, ಯಾಕೆಂದ್ರೆ ರಘು ಅವರು ಕೂಡ ಏನು ಹೇಳ್ತಾರೆ, ನೀನು ಅಂದರೆ ನೋಡಿ ಫ್ರೆಂಡ್ಗಳು ಚೆನ್ನಾಗಿ ಕಾಣ್ಬೇಕು ನೀನು ಅನ್ನೋ ಉದ್ದೇಶಕ್ಕೆ ಹೇಳ್ತಾರೆ ಅಷ್ಟೇ. ಅವ್ರನ್ನ ಕೀಳು ಮಟ್ಟಲ್ಲಿ ಯಾರು ನೋಡೋದಿಲ್ಲ. ನೀನು ಚೆನ್ನಾಗಿ ಕಾಣಯ್ಯ, ಚೆನ್ನಾಗಿ ಸ್ವಲ್ಪ ಕಟಿಂಗ್ ಮಾಡಿಸ್ಕೊ, ಚೆನ್ನಾಗಿ ಶೇವಿಂಗ್ ಮಾಡಿಸ್ಕೊ, ನೀನು ಆರ್ಟಿಸ್ಟ್, ನೀನೊಬ್ಬ ಆರ್ಟಿಸ್ಟ್ ನೀನು. ಯಾಕೆಂದರೆ ನೀನು ಪಬ್ಲಿಕ್ ಫಿಗರ್, ನೀನು ಜನ ಗುರುತಿಡಿತಾರೆ, ಜನ ಓಟ್ ಹಾಕ್ತಾರೆ. ನಿಮ್ಮ ಫ್ಯಾನ್ ಫಾಲೋವರ್ಸ್ಗೆ ನೀನು ಚೆನ್ನಾಗಿ ಕಾಣ್ಬೇಕು, ನೀನು ಹೀರೋ ಆಗಿದೆ. ನಿಮ್ಮ ಫ್ಯಾನ್ಸ್ಗೆ ನೀನು ಹೀರೋ ಆಗಿರ್ಬೇಕಲ್ವಾ. ಹೀರೋ ಹೆಂಗಿರ್ಬೇಕು, ಹೀರೋ ಥರನೇ ಲುಕ್ ಆಗಿರಬೇಕು ಅನ್ನೋದು ಒಂದು ಒಪಿನಿಯನ್ ಮೇಲೆ ಹೇಳಿದಾರೆ. ಅದಷ್ಟೇ. ಅದು ಯಾರೇ ಯಾರ್ಯಾರನೋ ಅಲ್ಲಿ ಕೀಳಾಗಿ ಹೇಳಿರೋದಾಗಿರ್ಬೋದು ಅಂತ ಈ ಥರದ್ದೆಲ್ಲ ಹೇಳಿಲ್ಲ ಅವರು. ನೀನು ಚೆನ್ನಾಗಿ ಕಾಣಬೇಕು, ಒಳ್ಳೆ ಬಟ್ಟೆ ಹಾಕೋ. ನೋಡು, ನಾವೆಲ್ಲ ಚೆನ್ನಾಗಿ ಕಾಣ್ತೀವಿ. ನಾವೆಲ್ಲ ವಾರಕ್ಕೊಂದ್ಸತಿ ಈ ಥರ ಬಂದಾಗ ಈ ಥರ ಶೇವಿಂಗ್ ಮಾಡ್ಕೊಳ್ಳೋದಾಗಿರ್ಬೋದು, ಟ್ರಿಮ್ ಆಗಿರ್ಬೋದು, ಈ ಥರದ್ದೆಲ್ಲ ನಾವು ಮಾಡ್ಕೊತಾ ಇರ್ತೀವಿ. ನೀನು ಅದೇ ರೀತಿ ಚೆನ್ನಾಗಿರೋ, ನಮ್ಮ ಜೊತೆ ಚೆನ್ನಾಗಿ ಕಾಣಿಸ್ಕೋ ಅನ್ನೋ ಈ ಥರ ಉದ್ದೇಶದಿಂದ ಹೇಳಿದ್ದಾರೆ ಹೊರತು ಬಟ್ ಬೇರೆ ಯಾವುದೋ ಕೆಟ್ಟ ಅರ್ಥದಿಂದ ಹೇಳಿಲ್ಲ ಇವರು ರಘು ಅವರು. ಅಂದ್ರೆ ಗಿಲ್ಲಿ ಮತ್ತೆ ಅಶ್ವಿನಿ ವಿಷಯಕ್ಕೆ ಬಂದ್ರೆ ಅವ್ರ ಇಬ್ಬರಿಗೂ ಕೂಡ ಒಬ್ರನ್ನೊಬ್ರನ್ನ ಕಂಡ್ರೆ ಆಗ್ತಾನೆ ಇರ್ಲಿಲ್ಲ. ಹಾವು ಮುಂಗ್ಸಿ ತರ ಇದ್ದವರು. ಈಗ ಇಬ್ಬರಿಗೂ ವಿಲನ್ ಏನಿದ್ದಾರೆ ಟಾಸ್ಕ್ ಕೊಟ್ಟಿದ್ರು, ಅಂದ್ರೆ ಗಿಲ್ಲಿ ಫೋಟೋನ ತೆಗೆದುಕೊಂಡು ಹೋಗಿ ಇಡ್ಬೇಕು ಅಂತ ಹೇಳಿ. ಅಂತ ಸಂದರ್ಭದಲ್ಲಿ ಎಲ್ಲರೂ ಕೂಡ ಗಿಲ್ಲಿನ ಟಾರ್ಗೆಟ್ ಮಾಡ್ತಾರೆ. ಗಿಲ್ಲಿನೇ ತೆಗ್ದಿಟ್ಟಿದ್ದಾನೆ ಅಂತ ಹೇಳ್ಬೇಕಾದ್ರೆ ಅಶ್ವಿನಿ ಅವ್ರು ಮಾತ್ರ ಗಿಲ್ಲಿಗೆ ಸಪೋರ್ಟ್ ಮಾಡ್ತಾ ಇದ್ರು, ಅವ್ರು ತೆಗ್ದಿಟ್ಟಿಲ್ಲ ಅಂತ. ಇದು ಗೇಮ್ ಸ್ಟ್ರಾಟಜಿನ ಅಥವಾ ಏನಾದ್ರೂ ಗಿಲ್ಲಿ ವಿಷಯದಲ್ಲಿ ಅಶ್ವಿನಿ ಅವರು ಚೇಂಜ್ ಆದ್ರು ಅಂತ ಅನ್ನಿಸ್ತಾ ಇದೆಯಾ? ಇಲ್ಲ, ಅವರು ಅಶ್ವಿನಿ ಅವ್ರು ಚೇಂಜ್ ಆಗೋದಿಲ್ಲ. ಇದು ಗೇಮ್ ಸ್ಟ್ರಾಟಜಿ ಮಾತ್ರ ಇದು. ಯಾಕೆಂದರೆ ಅವರಿಬ್ಬರಿಗೆ ಮಾತ್ರ ಗೊತ್ತಿರುತ್ತೆ. ಬಿಗ್ ಬಾಸ್ ಅವರಿಬ್ಬರಿಗೆ ಆಗಿರೋದ್ರಿಂದ ಇದು ಅವರಿಬ್ಬರೇ. ಯಾಕೆಂದರೆ ಇವ್ರು ಅಶ್ವಿನಿ ಅವರು ಆಪೋಸಿಟಾಗಿ ನಿಂತ್ಕೊಂಡ್ಬಿಟ್ರೆ ಏನಾಗುತ್ತೆ, ಮನೆಯವರೆಲ್ಲ ಗಿಲ್ಲಿ ಬಗ್ಗೆನೇ ಎಸ್ ಹೌದು ಗಿಲ್ಲಿನೇ ಮಾಡಿರೋದು ಅಂತ ಬಂದ್ಬಿಡುತ್ತೆ. ಸೊ ಇಲ್ಲಿ ಇವರು ಹುಷಾರಾಗಿ ಹ್ಯಾಂಡಲ್ ಮಾಡಿದ್ರು. ಇಲ್ಲಿ ನಾನು ಆಟಕ್ಕೂ ಇದ್ದೀನಿ, ಎರಡೂ ರೀತಿ ಆಟ ಆಡಿದ್ರು ಅವರು. ಅಶ್ವಿನಿ ಅವರು ತುಂಬ ಮೈಂಡ್ ಗೇಮ್ ತುಂಬ ಚೆನ್ನಾಗಿ ಆಡಿದ್ರು. ಈ ಕಡೆ ಅಡುಗೆನೂ ಮಾಡಬೇಕು, ಈ ಕಡೆ ಇಲ್ಲಿ ಆಟನೂ ಆಡಿಸ್ಬೇಕು, ಈ ಕಡೆ ಹೋಗಿ ನೀನು ಬಿಡಕ್ಕೆ ಹೋಗ್ಬೇಡ, ಟೈಮಿಂಗ್ ನೋಡಿಕೊಂಡು ಬೋರ್ಡ್ನ ಎತ್ತಿಕ್ಬಿಡು ಅಂತ ಆ ಸ್ಟೋರೂಮ್ಗೆ ಇಡ್ಸೋದಾಗಿರೋದು ಎಲ್ಲ ಅದು ನೋಡಿ. ಆ ಟೈಮಿಂಗ್ ಇತ್ತಲ್ಲ, ಟೈಮಿಂಗ್ ಮಾತ್ರ ತುಂಬ ಚೆನ್ನಾಗಿ ಆಟ ಆಡಿದ್ರು. ಮೋಸ್ಟ್ಲಿ ಚಪ್ಪಾಳೆ ಸಿಗ್ಬೋದು, ಇಬ್ಬರಿಗೂ ಸಿಗ್ಬೋದು. ಯಾಕೆಂದರೆ ಇಬ್ಬರು ಚೆನ್ನಾಗಿ ನಿಭಾಯಿಸಿದ್ದಾರೆ. ಇಬ್ಬರು ಕೂಡ ಎಲ್ಲೂ ಕಿತ್ತಾಡಿಲ್ಲ, ಇಬ್ಬರು ಕೂಡ ಎಲ್ಲೇನೂ ಬಿಟ್ಕೊಟ್ಟಿಲ್ಲ. ಹೆಂಗಿರ್ಬೇಕು ಹಂಗೆ ಇದ್ದಾರೆ ಮನೇಲಿ. ಆದರೂ ಗಿಲ್ಲಿ ಮೇಲೆ ತುಂಬ ಎಲ್ಲ ಡೌಟ್ ಪಡ್ತಿದ್ದಾರೆ. ಎಲ್ಲೋ ಸೀಕ್ರೆಟಾಗಿ ಟಾಸ್ಕ್ ಕೊಟ್ಟಿದ್ದಾರೆ ಅಂತ ಮನೇಲಿ ಕೂಡ ಹೇಳ್ತಾ ಬರ್ತಿದ್ದಾರೆ. ಈಗ ನಿನ್ನೆ ನೋಡಿದಾಗ ಗಿಲ್ಲಿ ಅವರು ಕೂಡ ಸ್ವಲ್ಪ ಅಶ್ವಿನಿ ಅವರು ಆಪೋಸಿಟ್ ಆಗಿನೇ ಇರ್ತಾರೆ. ಅಲ್ಲಿ ಏನಾಗಂದ್ರೆ ಅದು ಮೇಂಟೈನ್ ಮಾಡ್ತಿದ್ದಾರೆ, ಎಲ್ಲೂ ಗೊತ್ತಾಗಬಾರ್ದು ನಾವು ಹಿಂಗೆ ಕಿತ್ತಾಡಬೇಕು ಅನ್ನೋದನ್ನ ಅವರು ಮೇಂಟೈನ್ ಮಾಡ್ತಿದ್ದಾರೆ, ಇವರು ಮೇಂಟೈನ್ ಮಾಡ್ತಿದ್ದಾರೆ. ಸೊ ಇವರಿಬ್ಬರದಲ್ಲಿ ತುಂಬ ಚೆನ್ನಾಗಿ ಒಂದು ಈ ಥರದ್ರಲ್ಲಿ ಬಾಂಡಿಂಗಲ್ಲಿ ಚೆನ್ನಾಗಿ ಹೋಗ್ತಿದೆ. ಬಟ್ ಅಶ್ವಿನಿ ಅವರು ಯಾವುದೇ ರೀತಿ ಈ ಥರ ಚೇಂಜಸ್ ಆಗೋದು ಆ ಥರದ್ದೆಲ್ಲ ಆಗೋದು ಇಲ್ಲ. ಅವರು ಏನಿಜು ಯಾವ ಟೈಮಲ್ಲಿ ರಿಯಾಕ್ಟ್ ಆಗ್ತಿದ್ದಾರೆ, ರಿಯಾಕ್ಟ್ ಆಗೋದಿಲ್ಲ ಅಂತೇನಿಲ್ಲ. ಬಟ್ ಎಲ್ಲ ಟೈಮಲ್ಲಿ ಬಟ್ ಏನಂತಂದರೆ ಅವ್ರ ಆಟ ಚೆನ್ನಾಗಿ ಆಡ್ತಿದ್ದಾರೆ, ಇಲ್ಲ ಅಂತಲ್ಲ. ಬಟ್ ಕೆಲವೊಂದು ವಿಚಾರಕ್ಕೆ ಯಾರೋ ಮಾತಾಡ್ಬೇಕಾದ್ರೆ ಮಧ್ಯದಲ್ಲಿ ಹೋಗಿ ಇವರು ಹಾಳು ಮಾಡ್ಕೊಂಡಿದ್ದಾರೆ. ಇವ್ರ ಹೆಸರು ಸುಮ್ಮನೆ ಯಾರೋ ರಘು ಅವ್ರ ವಿಚಾರಕ್ಕೋ ಇವ್ರ ವಿಚಾರಕ್ಕೋ, ರಘು ಮತ್ತು ಬೇರೆಯವ್ರಿಗೋ ಧ್ರುವಂತವ್ರಿಗೆ ಏನೋ ಆಗ್ತಿರ್ಬೇಕಾದ್ರೆ ಲಾಸ್ಟ್ ಟೈಮಲ್ಲಿ ಹಿಂಗೆ ಮಾತಾಡಬೇಕಾದ್ರೆ ಮಧ್ಯದಲ್ಲಿ ಹೋಗ್ತಾರೆ. ಸೊ ಮಧ್ಯದಲ್ಲಿ ಹೋದಾಗ ಇವ್ರು ಟ್ರಿಗರ್ ಆಗೇ ಆಗ್ತಾರೆ. ಯಾಕೆಂದರೆ ಇವರು ನಿಂತ್ಕೊಂಡು ಕೆಲಸ ಮಾಡಿರ್ತಾರೆ ಆ ಕಿಚನಲ್ಲಿ 3-4 ಅವರ್ ಕೆಲಸ ಮಾಡಿರ್ತಾರೆ. ಸೊ ಈ ಥರ ಮಧ್ಯಕ್ಕೆ ಹೋಗೋದು ಬಿಡಬೇಕು ಇವ್ರು. ಫಸ್ಟ್ ಮಧ್ಯಕ್ಕೆ ಹೋಗೋದು ಬಿಟ್ಟರೆ ಇದು ಇವ್ರಿಗೆ ನೆಕ್ಸ್ಟ್ ಏನಪ್ಪ ಇವ್ರಿಗೆ ಅಂದರೆ ಅಲ್ಲಿರೋರು ಟಾಸ್ಕಲ್ಲಾಗಿರ್ಬೋದು ಮತ್ತೊಂದಾಗಿರ್ಬೋದು ಚೆನ್ನಾಗಿ ಎಲ್ಲರೂ ಟೀಮಲ್ಲಿ ಚೆನ್ನಾಗಿ ತೊಗೊಳ್ತಾರೆ. ಈಗ ಇವ್ರು ಇದ್ದರೆ ನಾನು ತೊಗೊಳ್ಳೋದಿಲ್ಲ, ನಾನು ಬರೋದಿಲ್ಲ, ಇವ್ರು ಬರೀ ಕಿರಿಕ್ ಮಾಡ್ತಾರಪ್ಪ ಪ್ರತಿಯೊಂದಕ್ಕೂ ಈ ಥರದ್ದೆಲ್ಲ ಎಲ್ಲರ ತಲೆಯಲ್ಲೂ ಇದೆ. ಅದು ಇವರು ಮಧ್ಯದಲ್ಲಿ ಹೋಗಬಾರ್ದು. ಅದು ಬಿಟ್ಟರೆ ಎಲ್ಲ ಆಟ ಎಲ್ಲ ಚೆನ್ನಾಗಿ ಆಡ್ತಿದ್ದಾರೆ, ಟೀಮ್ ಲೀಡಿಂಗ್ ಚೆನ್ನಾಗಿ ಮಾಡ್ತಾರೆ ಅವರು. ಇವಾಗ ನೋಡಿ, ಇವಾಗ ರಜತ್ ಅವ್ರದ್ದು ಮತ್ತು ಇವ್ರದ್ದು ಒಂದು ಟೀಮ್ ಐತಲ್ವಾ, ನೀವು ಹೇಳ್ದಾಗೆ ರಜತ್ ಅವರು ಇವಾಗ ಆಲ್ರೆಡಿ ಟಾಸ್ಕ್ ಕೊಟ್ಟ ಮೇಲೆ ಗೆಸ್ ಮಾಡೋದು, ಇಬ್ಬರಿಗೂ ಚಾಲೆಂಜ್ ಕೊಟ್ಟಾದ್ಮೇಲೆ ಇಬ್ರು ಒಂದು ಟೀಮ್ ಲೀಡರ್ ಆಗಿ ಮಾಡಿದ್ದಾರೆ. ಅಶ್ವಿನಿ ಮತ್ತೆ ರಜತ್ ಅವ್ರನ್ನ ಅದರಲ್ಲಿ ಕೆಲವೊಂದು ಟಾಸ್ಕ್ಗಳನ್ನ ಕೊಡ್ತಾ ಇದ್ದಾರೆ, ಅಂದ್ರೆ ಚಾಲೆಂಜ್ಗಳನ್ನ ಕೊಡ್ತಾ ಇದ್ದಾರೆ. ಅದರಲ್ಲಿ ರಜತ್ ಅವರೇ ಬಜಾರ್ ಪ್ರೆಸ್ ಮಾಡಿ ಅವರ ಟೀಮಲ್ಲಿ ಸ್ವಲ್ಪ ಚೆನ್ನಾಗಿ ಆಡಿದ್ದಾರೆ. ನನಗೆ ಗೊತ್ತಿರೋ ಪ್ರಕಾರ ಟಾಸ್ಕು ಅನ್ನೋದು ಏನು ಅಷ್ಟು ಮಜಾ ಇಲ್ಲ, ಇನ್ನೂ ಚೆನ್ನಾಗಿ ಬರಬೇಕಾಯ್ತು. ನಾನೇನು ಅಂದ್ಕೊಂಡೆ ವಿಲನ್ ಅಂತಂದರೆ ಬೇರೆ ರೀತಿ ಇರುತ್ತೆ, ಇವ್ರಿಗೂ ಎರಡು ಟೀಮಲ್ಲಿ ಏನೋ ಕಿತ್ತಾಟ ಇರುತ್ತೆ, ಏನೋ ಬೇರೆ ರೀತಿ ಟಾಸ್ಕ್ ಕೊಟ್ಟಿರ್ಬೋದು, ತುಂಬ ಕಷ್ಟವಾಗಿರೋ ಟಾಸ್ಕ್ ಎಲ್ಲ ಕೊಟ್ಟಿರ್ಬೋದು. ಟಾಸ್ಕ್ ಒಂದೊಂದೇ ಬರ್ತಿದೆ. ನೀವು ಹಳೇದು ಕಂಪೇರ್ ಮಾಡಿದ್ರೆ 2-3 ಟಾಸ್ಕ್ ಇತ್ತು.
ತುಂಬ ಚೆನ್ನಾಗಿ ಬರೋದು. ಇವರಲ್ಲಿ ಅಂದರೆ ಇವ್ರ ಟೀಮ್ ಬೇರೆ ಬೇರೆ, ಇವ್ರ ಟೀಮ್ ಇವ್ರು ಹೇಳಂಗಿಲ್ಲ, ಅವ್ರ ಟೀಮ್. ಬಿಗ್ ಬಾಸ್ ಏನು ಮಾಡೋದು, ಇಬ್ಬರಿಗೂ ಒಂದು ಟಾಸ್ಕ್ ಕೊಟ್ಬಿಡ್ತಾರೆ. ನೋಡಪ್ಪ ಇದೊಂದು ಈ ಕೆಲವೊಂದು ಏನಾಗುತ್ತೆ ಪದಾರ್ಥಗಳನ್ನ ಬಿಟ್ಕೊಡ್ಬಾರ್ದು, ನೀವು ಅವ್ರ ಹತ್ರ ಬಿಟ್ಕೊ. ಈ ಥರದ್ದು ಏನಾಗುತ್ತೆ, ಜಗಳ ಕಾಂಬಿನೇಷನ್ ಆದಾಗ ಯಾರು ಟೀಮ್ಗೆ ಸ್ಟ್ಯಾಂಡ್ ಆಗ್ತಾರೆ ಅನ್ನೋದೆಲ್ಲ ಗೊತ್ತಾಗ್ತಿತ್ತು. ಬಟ್ ಏನಿಲ್ಲ, ಆರಾಮಾಗಿ ಇವರೆಲ್ಲ ಒಂದೇ ಟೀಮ್, ಒಂದೇ ವಿಲನ್, ಎಲ್ಲ ವಿಲನ್ ನಾರ್ಮಲ್ ಆಗಿದ್ದಾರೆ. ಅಂದರೆ ವಿಲನ್ ವಾವ್ ಅನ್ನೋ ಥರ ವಿಲನ್ ಯಾರು ಇಲ್ಲ ಅಲ್ಲಿ. ಆ ಥರದಲ್ಲಿ ಯಾರು ಕಾಣಿಸ್ತಲ್ಲ, ಆ ಥರ ಟೀಮ್ ಅದು ಇಲ್ಲ. ಇದೇನು ಸಣ್ಣ ಪುಟ್ಟ ಟಾಸ್ಕ್ ನೋಡಿ. ಈಗ ಟ್ಯಾಟೋ ಹಾಕ್ಸಿರೋದು ಅವ್ರಿಗೆ ಬೆನಿಫಿಟ್ ಆಯಿತು, ಲೈಫ್ ಟೈಮ್ ಅದು ಅಚ್ಚೆ ಇದ್ದೇ ಇರುತ್ತೆ. ನಾನು ಹೋಗಿದ್ನಪ್ಪ, ನಾನು ಈ 20 ವರ್ಷ ಬಿಟ್ಟಾದ್ಮೇಲೆ ಯಾರು ನಮಗೆ ಬಿಗ್ ಬಾಸ್ಗೆ ಹೋಗಿದ್ರು ಅಂತ ಹೇಳಿ ಯಾರು ಗೊತ್ತಿರುತ್ತೆ ಅದು ಲೈಫ್ ಟೈಮ್ ಅಚ್ಚೆ ಇದ್ದಿರುತ್ತೆ. ನೋಡಿ ಬಿಗ್ ಬಾಸಲ್ಲಿ ಹೋದಾಗ ನಾನು 70 ವರ್ಷದಿಂದ ಹೋಗಿದ್ದೆ ನಾನು, ನೋಡಿ ಅದೇ ಇದು ಅಚ್ಚೆ, ಅದೇ ಇದು ನೋಡು ಮಾರ್ಕು ಅಂತ ಅದೊಂದು ಇರುತ್ತೆ. ಓಕೆ, ಬಟ್ ಕಾವ್ಯ ಅದೇನಿಲ್ಲ, ಹೇರ್ ಸ್ಪ್ರೇ ಹಾಕಿಸ್ಕೊಂಡ್ರು ಡ್ಯಾಮೇಜ್ ಆಗಿ ಇಲ್ಲ, ಡ್ಯಾಮೇಜ್ ಆ ಥರದ್ದೆಲ್ಲ ಕೊಡೋದಿಲ್ಲ. ನೋಡಿ ಏನೇ ಕೊಡಬೇಕಾದ್ರು, ಏನೇ ಅಪ್ಲೈ ಮಾಡಬೇಕಾದ್ರು ಸ್ಕಿನ್ ತುಂಬ ಸೆನ್ಸಿಟಿವ್ ಇರುತ್ತೆ. ಯಾರ್ದ್ಯಾರು ಅಷ್ಟೇ, ಯಾರ್ದ್ಯಾರು ಏರ್ ಆದ್ರೂ ಅಷ್ಟೇ, ಅವೆಲ್ಲ ನೋಡಿ ಚೆಕ್ ಮಾಡಿನೇ ಅವ್ರು ಕೊಟ್ಟಿರ್ತಾರೆ. ಅಂದರೆ ಅದು ವಾಟರ್ ವಾಶ್, ಅವೆಲ್ಲ ವಾಟ್ರಿಂದ ವಾಶ್ ಆದರೆ ಹೊಟ್ಟೋಗ್ಬಿಡ್ತದೆ. ಅಂಥ ಸ್ಪ್ರೇ ಹೊಡೆದ ತಕ್ಷಣ ಇನ್ನು ಪೈಂಟ್ ಥರ ಇದು ಏನು ಗಮ್ ಥರ ಅದೇನು ಕಚ್ಕೊಳ್ಳೋದಿಲ್ಲ ಅದು. ಸೊ ಅದಕ್ಕೆ ವಾಟರ್ ಪೈಂಟ್ ಥರ ಅಂತ ಬರುತ್ತೆ, ನೀವು ಕೇಳಿರ್ಬೋದು. ಅಡ್ಜಸ್ಟಿಂಗ್ ನಾವು ವಾಟರ್ ಪೈಂಟ್ನ ಹಚ್ಕೊಂಡಿದ ತಕ್ಷಣ, ಬಟ್ ವಾಟರೆಲ್ಲ ವಾಶ್ ಆಗುತ್ತೆ ಅದು. ಅದಕ್ಕೆ ನಾವೇನು ಸೋಪ್ ಆಯಿಲ್ ಆ ಥರದ್ದೇನು ಹಾಕ್ಬೇಕಾಗಿ ಅವಶ್ಯಕತೆ ಇರೋದಿಲ್ಲ. ಸೊ ಆ ಥರದ್ದೊಂದು ಕೊಟ್ಟಿರ್ತಾರೆ, ಹಂಗಾಗಿ ಅವರು ಒಪ್ಕೊತಾರೆ. ಇಲ್ಲ ಅಂದ್ರೆ ಅಂಥ ಏರ್ನ ಮೇಂಟೈನ್ ಮಾಡೋದು ಅಂದ್ರೆ ಸುಮ್ಮನೆನಾ, ಅಷ್ಟು ಈಸಿಯಾಗಿ ಒಪ್ಕೊಂಡ್ಬಿಡ್ತಾರೆ ಅವರು. ಕಷ್ಟ, ಯಾರ್ಯಾರು ಒಪ್ಕೊಳ್ಳೋದಿಲ್ಲ. ಟಾಸ್ಕ್ ಬಂದಾಗ ಒಪ್ಕೊಳ್ಳೇಬೇಕಲ್ವಾ? ಅಲ್ಲ, ಬಟ್ ಇವರು ಗೆಲ್ಲಿಸ್ಬೇಕು, ಬಟ್ ಇವರು ಕೊಡ್ಬೇಕಾದ್ರೆ ಆ ಥರ ಎಲ್ಲ ಕೊಡೋದಿಲ್ಲ. ಯಾಕೆಂದ್ರೆ ನೋಡಿ, ಯಾರ್ದಾರು ಅವರೆಲ್ಲ ಆರ್ಟಿಸ್ಟ್ಗಳು, ಅವರೆಲ್ಲ ಲೈಫ್ ಟೈಮ್ ಇರೋದೇ, ಅವ್ರು ಚೆನ್ನಾಗಿದ್ರೇ ಒಂದೊಳ್ಳೆ ಸಿನಿಮಾ ಸಿಗುತ್ತೆ, ಒಂದೊಳ್ಳೆ ಸೀರಿಯಲ್ ಸಿಗುತ್ತೆ. ಅವರಲ್ಲೇ ಡ್ಯಾಮೇಜ್ ಆದಾಗ ಏನಾಗುತ್ತೆ, ಲೈಫೇ ಅಷ್ಟೇ, ಲೈಫೇ ಸ್ಪಾಯ್ಲ್ ಆಗಿಬಿಡುತ್ತೆ. ಸೊ ಈ ಥರದ್ದು ಎಲ್ಲ ನೋಡಿನೇ ಬಿಗ್ ಬಾಸ್ ಏನು ಮಾಡ್ತಾರೆ, ಆ ಬ್ಯಾಕ್ ಎಂಡಲ್ಲಿ ಟೀಮ್ ಇರುತ್ತೆ ನೋಡಿ, ಟಾಸ್ಕ್ ಕೊಡೋ ವಿಚಾರ ಟೀಮ್ ಇರ್ತಲ್ಲ, ಆ ಟೀಮೆಲ್ಲ ತುಂಬ ರಿಸರ್ಚ್ ಮಾಡಿ ಈ ಥರ ಆಟ ಕೊಡೋದು, ಆಮೇಲೆ ಆಟನ ಈ ಏನೇ ಪ್ರಾಡಕ್ಟ್ನ ಸ್ಪ್ರೇ ಮಾಡೋದಾಗ ಎಲ್ಲ ನನಗೆ ಗೊತ್ತಿರೋ ಹಂಗೆ ನೀಟಾಗಿ ನೋಡ್ಬಿಟ್ಟು ಕರೆಕ್ಟಾಗಿ ಇಜ್ಜೋ ಕೊಡ್ಬೋದಾ ಬೇಡವೋ ಅಂತ R&D ಮಾಡ್ಕೊಂಡೇ ಅವರು ಕೊಡೋದು. ಸೊ ನನಗೆ ಗೊತ್ತಿರೋ ಹಾಗೆ. ಬಟ್ ಈ ನೀವು ಟಾಸ್ಕ್ ಅಂತ ಬಂದಾಗ ಇದೇನು ಮೊನ್ನೆ ಏನು ಆಯ್ತು ಹೇಳಿ ಟಾಸ್ಕು, ಈಗೇನು ತೊಗೊಂಡಿದ್ದಾರೆ ಸ್ಪ್ರೇ ಮತ್ತು ಟ್ಯಾಟೋ ಏನಿದೆ ಅದು ಓಕೆ ಗೆದ್ದಿದ್ದಾರೆ. ನನಗೆ ಇನ್ನೂ ಚೆನ್ನಾಗಿ ಮಜಾ ಇರೋ ಟಾಸ್ಕ್ ಬರಬೇಕಿತ್ತು. ವಿಲನ್ ಅಂತಂದ್ರೆ ವಿಲನ್ ಥರನೇ ಟಾಸ್ಕ್ ಬರಬೇಕಿತ್ತು. ಖಳನಾಯಕನೇ ನೋಡ್ಬೇಕು ನಾವು, ಆ ಕೂಗೋದಾಗಿರ್ಬೋದು. ಆಮೇಲೆ ನೋಡಿ ಬಿಗ್ ಬಾಸು ಅವರು ವಾಯ್ಸ್ ಚೇಂಜ್ ಎಲ್ಲ ಮಾಡಿಕೊಂಡು ಹೆಂಗೆ ಖಳನಾಯಕ ಥರ ಅವರು ಹೇಳ್ತಾರೆ, ಎಲ್ಲರನ್ನು ಕೂಗೋದಾಗಿ ಹೇಳಿರ್ಬೋದು. ಆ ರೀತಿ ಒಂದು ಕ್ಯಾರೆಕ್ಟರ್ ವೈಸ್ ಕೊಡಬೇಕಾಯ್ತು ಸ್ವಲ್ಪ ಕೆಲವ್ರಿಗೆ. ನೀನು ಈ ಬೇಸ್ ವಾಯ್ಸಲ್ಲೇ ಮಾತಾಡಬೇಕು, ನೀನು ವಿಲನ್ ಆಗಿ ಮಾತಾಡಬೇಕು, ನೀನು ವಿಲನ್ ಆಗಿ ನೀನು ಬಾಡಿ ಲ್ಯಾಂಗ್ವೇಜ್ ಇರಬೇಕು, ವಿಲನ್ ಆಗಿ ನೀನು ಹೇರ್ ಸ್ಟೈಲ್ ಮಾಡ್ಕೊಬೇಕು, ವಿಲನ್ ಥರನೇ ನೀನು ಆಡಬೇಕು ಅಂತ 2-3 ಜನ ಕ್ಯಾರೆಕ್ಟರ್ನ ಆರ್ಟಿಸ್ಟಿಕ್ ತಕ್ಕಾಗಿ. ಹೌದು, ಯಾಕೆಂದರೆ ವಿಲನ್ ಅಂದಮೇಲೆ ಹಂಗೆ ನೋಡ್ಬೇಕಲ್ವಾ. ಕೆಲವ್ರನ್ನ ನೋಡಿ ಏನಾಗುತ್ತೆ, ಅವ್ರ ಪ್ರತಿಭೆ ಏನು ಅಲ್ಲೇ ಗೊತ್ತಾಗತ್ತೆ ನಮಗೆ. ಪ್ರತಿಭೆ ಏನು ಅನ್ನೋದು ಅಲ್ಲೇ ಗೊತ್ತಾಗತ್ತೆ. ಯಾರೇ ಆಗಿರಲಿ, ಲೇಡಿ ಆಗಿರಲಿ ಜೆಂಟ್ಸ್ ಆಗಿರಲಿ, ವಿಲನ್ ಅಂದರೆ ವಿಲನ್ ಅಷ್ಟೇ. ಅದೊಂದು ಏನಪ್ಪ, ಅದೊಂದು ಪಾತ್ರ. ಆ ಥರದ್ದೆಲ್ಲ ಕೊಟ್ಟೆ 2 ಟೀಮಲ್ಲಿ ಕೊಡ್ಬೋದಾಗಿತ್ತು. ನಮ್ಮ ಟೀಮಲ್ಲಿ ನಮ್ಮೊಬ್ಬ ವಿಲನ್ ಇದ್ದಾನೆ, 2 ವಿಲನ್ ಇವರು ಇದ್ದಾರೆ. ಸೊ ಈ ಥರದ್ದೆಲ್ಲ ವಿಲನ್ ಕೊಟ್ಟು ಸಖತ್ತಾಗಿ ಆಟ ಆಡಿಸ್ಬೋದಾಗಿತ್ತು ಇವ್ರ ಕೈಯಲ್ಲಿ. ಬಟ್ ಆ ಥರದ್ದು ಆಟ ಆಡಿಸಿಲ್ಲ. ಮುಂದೆ ಗೊತ್ತಿಲ್ಲ, ಇವತ್ತು ಬೇರೆ ಶುಕ್ರವಾರ ಆಗಿದೆ, ಒಂದು ದಿವಸದಲ್ಲಿ ಏನು ಟಾಸ್ಕ್ ಆಡ್ಬೋದು, ಏನು ಆಡ್ತಾರೆ ಇವರು ಅನ್ನೋದನ್ನ ನೋಡಬೇಕು. ನನಗೆ ಗೊತ್ತಿರೋಂಗೆ ಬರೀ ಗೆಸ್ಸಲ್ಲಿ ಹೋಗ್ಬಿಡುತ್ತೆ ಅಂತ ಅನ್ಕೊಂತೀನಿ. ಮಾಡು ಹೇರ್ ಸ್ಟೈಲ್ ಬಗ್ಗೆ ಏನು ಹೇಳ್ತೀರಾ ಸರ್? ಮಾಡೋದೇನು ಡಿಫರೆಂಟ್ ಆಗಿ ಟ್ರೈ ಮಾಡಿದ್ದಾರೆ, ಡಿಫರೆಂಟ್ ಚಾಲೆಂಜ್ ಅದು ಆಕ್ಚುಲಿ. ಹೌದೌದು, ಡಿಫರೆಂಟ್ ಆಗಿ. ಯಾರು ಆಗ್ಲಿ, ಯಾರೇ ಆಗ್ಲಿ, ಹುಡುಗರು ಅಂದಮೇಲೆ ಹೇರ್ ಸ್ಟೈಲ್ ವಿಷಯಕ್ಕೆ ಅಂತ ಅಂದಮೇಲೆ ಅಷ್ಟು ಹೋಗೋದು, ನಾನು ಇದನ್ನ ಮಾಡಿಸ್ಕೊಳ್ತೀನಿ ಅಂತ ಒಪ್ಕೊಳ್ಳೋದು ಎಲ್ಲೋ ಒಂದ್ ಕಡೆ ಕಡಿಮೆ. ಅಂದ್ರೆ ಲಾಸ್ಟ್ ಟೈಮು ಇವರೊಬ್ರು ಮಾಡಿಸ್ಕೊಂಡಿದ್ರು. ಹೌದು, ಲಾಸ್ಟ್ ಟೈಮ್ ಅದೇ ನೀವು ಫುಲ್ ಟ್ರಿಮ್ ಮಾಡಿಸ್ಕೊಂಡಿದ್ದಲ್ಲ ಕಾರ್ತಿಕ್ ಅವರು. ಹೌದು, ಟಾಸ್ಕ್ ಅಂತ ಬಂದಾಗ ಟ್ರಿಮ್ ನೋಡಿ ಬೆಳೆದ್ಬಿಡುತ್ತೆ ಬೇಗ. ಹುಡುಗರಲ್ಲೇನಿಲ್ಲ, ಏನೋ 2 ತಿಂಗಳಲ್ಲಿ ಬಂದ್ಬಿಡುತ್ತೆ ಕೂದಲು, ಅಂಥದ್ದೇನು ಆಗೋದಿಲ್ಲ. ಆದರೆ ಲೇಡೀಸ್ಗಳೆಲ್ಲ ತುಂಬ ಕಷ್ಟ, ಅದು ಬೇಕು ಅಂತ ಒಂದು 8 ತಿಂಗಳು ವರ್ಷ ಹತ್ತಿರ ಬೇಕಾಗುತ್ತೆ. ಅದು ಸುಮ್ಮನೆ ದೊಡ್ಡ ಇಯರ್ ಅಂದರೆ ನಾವೇ ಕೂದಲು ಬಿಡಬೇಕು ಅಂತಂದರೆ ಆ ಮೇಂಟೈನ್ ಮಾಡೋದೇ ಕಷ್ಟ. ಬಟ್ ಅವ್ರು ಅದನ್ನು ಹೆಂಗೆ ಮೇಂಟೈನ್ ಮಾಡ್ತಾರೋ ಬಟ್ ಅವ್ರಿಗೆ ಗೊತ್ತಿರ್ತದೆ. ಸೊ ಈ ಥರ ವಿಚಾರದಲ್ಲಿ ಮಾಡೋರು ತುಂಬ ಚೆನ್ನಾಗಿ ಅದೊಂದು ಹೇರ್ ಸ್ಟೈಲ್ನ ತುಂಬ ಚೆನ್ನಾಗಿ ಮಾಡೋರು. ಬಟ್ ನೀವೆಲ್ಲ ಅದು ಸೌಂಡೇ ಇಲ್ಲ ಅವ್ರದ್ದು, ಅವ್ರ ಸೌಂಡ್ ಬರಬೇಕು. ಅವ್ರದ್ದು ಎಲ್ಲಿ ಕಾಣಿಸ್ಕೊಂತ ಇಲ್ಲ ತೆರೆ. ನಿಜವಾಗ್ಲೂ ನೋಡಿ, ಅವ್ರು ಆ್ಯಕ್ಚುಲಿ ಹೇಳ್ಬೇಕಂದ್ರೆ ಈ ವೀಕ್ ತುಂಬ ಲಕ್ಕಿ ಆಗಿದ್ದಾರೆ. ಯಾರು ನಾಮಿನೇಟೇ ಮಾಡಿಲ್ಲ ಅವ್ರನ್ನ.
ಫುಲ್ಲು ಏನು ಹೆಂಗೆ ಗ್ಯಾಪಲ್ಲಿ ಹೆಂಗೆ ಮಾಲು ವಾಯ್ಸೇ ಇಲ್ಲ, ಯಾಕೆ ಈ ಥರ ನಮ್ಗೆ ಅದೇ ಗೇಮಲ್ಲೆಲ್ಲ ಸರಿಯಾಗಿ ಕಾಣಿಸ್ಕೊಂತಾನೆ ಇಲ್ಲ, ಸರಿಯಾಗಿ ವಾಯ್ಸೇ ಇಲ್ಲ ನಿಮಗೆ. ಹೋಗ್ಲಿ ಬಿಡಿ ಗೇಮ್ ಇಲ್ಲ ಅಂದರೂ ಕೂಡ ಬನ್ನಿ ಅಡುಗೆ ಮನೆ ಹತ್ರ ಬನ್ನಿ, ಇವ್ರ ಹತ್ರ ಬನ್ನಿ, ಇವಾಗ ಹೆಂಗೆ ಗಿಲ್ಲಿ ಎಲ್ಲ ತಂದು ಹಿಂಗೆಲ್ಲ ಹಾಕೊಂಡು ಆ ಗಿಲ್ಲಿ ಜೊತೆ ಒಂದೆರಡು ಸತಿ ಸೇರಿ ಒಂದ್ಸತಿ ನೀವು ಸ್ವಲ್ಪ ಫ್ರೇಮಾಗಿ ಕಾಣಿಸ್ಕೊಳ್ಳಿ. ಸೊ ಈ ಥರದ್ದೆಲ್ಲ ಏನು ಮಾಡ್ತಾರೆ ಅಂದರೆ ರಜತ್ ಆ್ಯಕ್ಚುಲಿ ಫ್ರೇಮ್ ತೊಗೋತಾರೆ, ಅದು ಗಿಲ್ಲಿ ಜೊತೆ ಇದ್ದಾಗ ಜಾಸ್ತಿ ಫ್ರೇಮ್ ಹೋಗ್ತದೆ ರಜತ್ ಅವ್ರ ಮೇಲೆ, ಈಗ ಗಮನ ಕೊಡ್ಬೋದು. ರಜತ್ ಅವರು ಕಿರ್ಚಾಡ್ತಿದ್ದಾರೆ, ಬಟ್ ಗಿಲ್ಲಿನೋ ಜೊತೆಲಿ ಇದ್ದಾಗ ಏನಾಗುತ್ತೆ ಸೊ ಜಾಸ್ತಿ ಅವ್ರ ಮೇಲೆ ಫೋಕಸ್ ಆಗ್ತಿದೆ. ಸೊ ಈ ಥರದ್ದು ಮಾಲೋ ಅವ್ರದ್ದು ಇಲ್ಲ, ಇವಾಗ ರಾಶಿಕ್ ಅವ್ರದ್ದು ಕಡಿಮೆ ಆಗಿದೆ, ರಜತ್ ಅವರೆಲ್ಲ ಬರ್ತಾರೆ ಹೋಗ್ತಾರೆ, ಈ ಥರ ಎಲ್ಲ ಆಗ್ತಿದೆ. ಇದು ಸ್ಪಂದನ ಅಷ್ಟೇ, ಸ್ಪಂದನ ಎಲ್ಲೋ ಒಂದೆರಡು ಮಾತಾಡ್ತಾರೆ, ಅವ್ರ ಮೇಲೆ ಫೋಕಸ್ ಆಗ್ತಿದೆ. ಇವರೆಲ್ಲ ಏನು ಗೊತ್ತಾ ತುಂಬ ಚೆನ್ನಾಗಿ ಸಖತ್ತಾಗಿ ಆಟ ಆಡಬೇಕು. ಅಲ್ಲಿ ಎಂಟರ್ಟೈನ್ ಅಂತ ಕೊಡ್ತಾರದು ಗಿಲ್ಲಿ ಬಿಟ್ರೆ ಇನ್ಯಾರು ಇಲ್ಲ. ರಜತ್ ಅವರು ಈಗ ಇತ್ತೀಚೆಗೆ ಓಕೆ ಅವರು ಚೆನ್ನಾಗಿ ಕೊಡ್ತಿದ್ದಾರೆ, ಬಟ್ ಆದ್ರೆ ಕೆಲವೊಂದು ಪದಗಳು ಯೂಸ್ ಮಾಡಬೇಕು. ಜಗಳ ಅದ್ರಲ್ಲೂ ಅಶ್ವಿನಿ ಮತ್ತೆ ರಜತ್ ಅವ್ರ ಜಗಳ ನಿಲ್ಲದೇ ಇಲ್ಲ ಅನ್ನೋ ಲೆವೆಲಿಗಿದೆ. ಮಾಡ್ಲಿ ಜಗಳ, ಓಕೆ ನೋಡೋಣ ಚೆನ್ನಾಗಿರುತ್ತೆ. ಹಾಗಂತ ಜಾಸ್ತಿ ಪದ ಬಳಕೆ ಎಲ್ಲ ಬಂದಾಗ ಮನೇಲಿ ಯಾರು ಕುತ್ಕೊಂಡು ನೋಡೋಕ್ಕಾಗಲ್ಲ, ಮನೇಲಿ ಹಂಗೆ ತಕ್ಷಣಕ್ಕೆ ಚೇಂಜ್ ಮಾಡಿಬಿಡ್ತಾರೆ ಚಾನಲ್ನ. ಸೊ ಆ ರೀತಿ ಎಲ್ಲ ಪದಗಳು ಬರೋದು ಬೇಡ. ಚೆನ್ನಾಗಿ ಆಡ್ತಿದ್ದಾರೆ ಅವರೆಲ್ಲರಿಗೂ ಟಾಂಗ್ ಕೊಡೋದಾಗಿರ್ಬೋದು, ಸ್ಟ್ರೈಟ್ ಫಾರ್ವರ್ಡಾಗಿ ಮಾತಾಡೋದಾಗಿರ್ಬೋದು. ರಜತ್ ಅವರು ತುಂಬ ಚೆನ್ನಾಗಿ ಆಡ್ತಿದ್ದಾರೆ. ಅಂದರೆ ಅವ್ರು ಮಾತಾಡೋದ್ರಿಂದ ಎದುರಾಳಿ ಅದೇ ರೀತಿ ಅವರು ರಿಯಾಕ್ಟ್ ಆಗಬೇಕು ಅನ್ನೋ ರೀತಿ ಅವರು ಮಾತಾಡ್ತಿದ್ದಾರೆ. ಎಸ್ ಕರೆಕ್ಟಾಗಿದೆ. ಧ್ರುವಂತವ್ರಂತೂ ಫುಲ್ ಸೈಲೆಂಟ್, ನೀನೇನಾರು ಮಾತಾಡ್ಕೊ. ನೋಡಿ ನಿನ್ನೆ ಇದು ಮೆಣಸಿನ್ಕಾಯಿ ಅದು ಹಾರ ಹಾಕ್ಬೇಕಾದ್ರೆ ಧ್ರುವಂತ ಹೇಳ್ತಾರೆ, ಅವ್ರು ಧ್ರುವಂತ ಅವ್ರು ಹೇಳ್ತಾರೆ ಇವರು ನನಗೆ ಆಚೆ ಬಂದರೆ ಎಷ್ಟೋ ಜನಕ್ಕೆ ಹೊಡೆದಾಕ್ಬಿಡ್ತೀನಿ ನಾನು ಕ್ಯಾಮ್ರಾ. ಅವ್ರು ಹೇಳ್ತಾರೆ, ರಜತ್ ಹೇಳ್ತಾರೆ, ಇಲ್ಲ ನಾನು ನಿನಗೆ ಮಾತ್ರ ಹೇಳಿದ್ದು, ಅದು ಹೌದು ನಿನಗೆ ಮಾತ್ರ ಹೊಡಿತೀನಿ ಅಂತ ಹೇಳಿದ್ದು ಅಂದಾಗ ಸುಮ್ಮನೆ ಇರ್ತಾರೆ. ಆದ್ರೆ ಇವರು ರಜತ್ ಸ್ವಲ್ಪ ಧ್ರುವಂತ ಮಾತಾಡಬೇಕಿತ್ತು, ನನಗೆ ಹೊಡೆದ್ಬಿಡ್ತೀಯ ನೀನು ಅನ್ನೋ ರೀತಿ ಸ್ವಲ್ಪ ಅಲ್ಲೇನೋ ನಡಿಬೇಕಿತ್ತು. ಇವರು ಸೈಲೆಂಟ್ ಆಗಿರ್ತಾರೆ, ಏನಪ್ಪ ಇವರು ಇಷ್ಟೊಂದು ಸೈಲೆಂಟ್ ಆಗಿಬಿಟ್ಟಿದ್ದಾರೆ ಅಂತ, ಯಾಕಬೇಕು ಅಂತ. ಅಲ್ಲ ಅದಾಗಬಾರ್ದು. ಇವರೇನಂದ್ರೆ ಆ ಥರ ಮಾತಾಡಿದಾಗ ಇವರು ಮಾತಾಡಬೇಕು. ಆ ಥರದಾಗ ಇವ್ ನೋಡಿ ರಜತ್ ಒಂದು ಸ್ವಲ್ಪ ಮಾತಾಡಿದ್ರೆ ಸಾಕು ಬಂದ್ಬಿಡ್ತಾರೆ. ಸೊ ಅದೇ ರೀತಿ ಇವರು ಮಾತಾಡ್ತಾರೆ. ಅಶ್ವಿನಿ ಅವ್ರು ಚೆನ್ನಾಗಿ ಟಾಂಗ್ ಕೊಡ್ತಿದ್ದಾರೆ. ಯಾಕೆಂದ್ರೆ ಅಶ್ವಿನಿ ಅವ್ರು ಇರೋದೇ ಹಂಗೇನೆ, ನಂಗೆ ಗೊತ್ತಿರೋಂಗೆ ಅಶ್ವಿನಿ ಅವ್ರು ಇರೋದೇ ಹಾಗೇನೆ. ನನ್ನ ಪ್ರಕಾರ ನಾನು ನೋಡಿದಿರೋ ಹಾಗೆ ಪ್ರತಿಯೊಬ್ಬರಿಗೂ ಅದೇ ರೀತಿ ಆಗಿದ್ದಾರೆ. ಅವರು ಫ್ರೆಂಡ್ಲಿಯಾಗೂ ಮಾತಾಡ್ಕೊಂಡು ಚೆನ್ನಾಗಿದ್ದಾರೆ. ಬಟ್ ಅಲ್ಲಿ ಡಬಲ್ ಗೇಮ್ ಥರ ಇದೆಯೋ ಏನೋ ಗೊತ್ತಿಲ್ಲ. ಆ ಸಮಯಕ್ಕೆ ಅವ್ರು ಸುಮ್ಮನೆ ಆಗಬೇಕೋ ಆಗ್ತಿದ್ದಾರೆ, ಅದು ಗೊತ್ತಾಗ್ತಾಯಿಲ್ಲ. ಬಟ್ ಅವರು ಎಷ್ಟು ಬೇಕೋ ಅಷ್ಟು ಕೆಲವೊಂದು ಮಧ್ಯದಲ್ಲಿ ಹೋಗೋದು ಬಿಟ್ಟು ಮಿಕ್ಕಿದ್ದೆಲ್ಲ ಚೆನ್ನಾಗಿದೆ. ಟಾಸ್ಕ್ ಅಂತ ಬಂದಂಗೆ ಚೆನ್ನಾಗಿ ಆಡ್ತಿದ್ದಾರೆ, ಲೀಡರ್ ಅಂತ ಬಂದಾಗ ಚೆನ್ನಾಗಿ ಆಡ್ತಿದ್ದಾರೆ. ಅವ್ರು ನಂಗೆ ಗೊತ್ತಿರೋ ಅವ್ರು ಒಂದ್ಸತಿ ಕ್ಯಾಪ್ಟನ್ ಆಗ್ಬೇಕು ಮನೆಗೆ. ಕ್ಯಾಪ್ಟನ್ ಅದಕ್ಕೆ ಹೆಂಗೆ ಹ್ಯಾಂಡಲ್ ಮಾಡ್ತಾರೆ ನೋಡಬೇಕು. ಈ ಥರ ಎಲ್ಲ ಇದ್ದಾಗ ಏನಾಗುತ್ತೆ, ಕ್ಯಾಪ್ಟನ್ಶಿಪ್ಗೆ ಅಲ್ವಾ ಸರ್ ಇಷ್ಟೊಂದೆಲ್ಲ ಈಗ ಬಂದಿದ್ದಾರಲ್ವಾ, ಈಗ ಅಶ್ವಿನಿ ಅವರು ಬಂದಿದ್ದಾರಲ್ವಾ, ಈಗ ಏನಾರ ಕ್ಯಾಪ್ಟನ್ ಆಗ್ಬಿಟ್ರೆ ನೆಕ್ಸ್ಟ್ ಇದಕ್ಕೆ ನೋಡ್ಬೇಕು ಯಾವ ರೀತಿ ಇವರು ಆಡ್ತಾರೆ. ಸಪೋಸ್ ಕ್ಯಾಪ್ಟನ್ ಅವ್ರು ಹಿಂಗೆ ಹ್ಯಾಂಡಲ್ ಮಾಡ್ತಾರೆ ಎಂಟರ್ ಮನೆಗಳಿಗೆ ಎಲ್ಲ. ಆಮೇಲೆ ಇವ್ರಿಗೆ ರಜತ್ ಅವ್ರಿಗೆಲ್ಲ ಆಗೋದಿಲ್ಲ. ಶಿಕ್ಷೆ ಕೊಡೋದ್ರಲ್ಲಿ ಸಖತ್ತಾಗೆ ಕೊಡ್ಬೋದು ಅವರು, ಬೇರೆ ರೀತಿ ಶಿಕ್ಷೆ ಕೊಡ್ಬೋದು. 3 ಸತಿ ಸ್ವಿಮ್ಮಿಂಗ್ ಪೂಲ್ಗೆ ಏನಪ್ಪ 3 ಸತಿ ಮಾಡೋದ್ರಲ್ಲಿ 6 ಸತಿ ಅವ್ರನ್ನ ಮುಳುಗಿ ಎದುರಿಸ್ಬೋದು. ಸೊ ಈ ಥರದ್ದೆಲ್ಲ ಆಗ್ಬೋದು. ಟಾಸ್ಕ್ ಕೊಡೋ ಶಿಕ್ಷೆ ಕೊಡೋ ವಿಚಾರದಲ್ಲೆಲ್ಲ ಮಾಡ್ಬೋದು. ಈ ವಿಚಾರದಲ್ಲಿ ರಕ್ಷಿತಾದನ್ನು ನೀವು ನೋಡಬೇಕು. ಅವ್ರು ಇದೇನು ರೀಸನ್ ಅಷ್ಟು ಕರೆಕ್ಟಾಗಿ ಕೊಟ್ಟಿಲ್ಲ ನನ್ನ ಪ್ರಕಾರ. ಅವ್ರೇನು ಅದೇನು ರೀಸನ್ ಕೊಡ್ತಾರೋ ಅದೇನು ಮಾತಾಡ್ತಾರೋ ಅನ್ನೋದು ಅರ್ಥನೇ ಆಗೋದಿಲ್ಲ. ಭಾಷೆ ಸ್ವಲ್ಪ ಚೇಂಜ್ ಇದೆ. ರೀಸನ್ ಕೊಡಿ ನೀವು ಕರೆಕ್ಟಾಗಿ ನೋಡಿ. ಬೇರೆದೆಲ್ಲ ಅವರು ಏನಪ್ಪ ಪಟಪಟ ಅಂತ ಮಾತಾಡ್ತಾರೆ, ಪಟಪಟ ಅಂತ ಹೇಳ್ತಾರೆ. ಅಲ್ಲೇ ಮಾತು ಕೊಡ್ತಾರೆ, ಮಾತು ಹೋಗೋದು. ಬೇರೆದೆಲ್ಲ ಪಟಪಟ ಅಂತ ಅರ್ಥ ಆಗುತ್ತೆ. ನೀವು ಬೇರೆ ರೀಸನ್ ಕೊಟ್ಟಾಗ ಅದು ಅರ್ಥನೇ ಇರೋದಿಲ್ಲ. ಸ್ಪಂದನ ಅವ್ರು ಕೊಟ್ಟರು ಅಂದ್ಬಿಟ್ಟು ಅವ್ರಿಗೂ ತಿರ್ಗಾ ಸ್ಪಂದನ ಅವ್ರಿಗೆ ಕೊಟ್ಟರು. ಸ್ಪಂದನ ಅವ್ರು ಒಂದು ರೀಸನ್ ಕೊಟ್ಟರು. ಅವರು ಈಗ ಕಾವ್ಯ ಅವ್ರು ಹೇಳಿದ್ದು ಸರಿ ಅಂತ. ಈಗ ಯಾರೋ ಒಬ್ರು ಅವರು ರಕ್ಷಿತಾ ಅವ್ರನ್ನ ಟಾರ್ಗೆಟ್ ಮಾಡ್ತಿದ್ದಾರೆ ಅಂತ ಅಂದ್ರೆ ಅವ್ರ ಜೊತೆ ಬೇರೆಯವ್ರು ಕ್ಲೋಸ್ ಆದರೂ ನೆಕ್ಸ್ಟ್ ರಕ್ಷಿತನ ಟಾರ್ಗೆಟ್ ಅನ್ನೋ ರೀತಿ ಹೇಳ್ತಾ ಇದ್ದೀರಾ? ಅಲ್ಲ, ಹೌದು ಹಂಗೆ ಆಗ್ತಿದೆ ಅದು. ಬಟ್ ಏನಂದರೆ ಇವಾಗ ಆಕೆನೋ ತುಂಬ ಕೆಲವು ಕಡೆ ಎಲ್ಲ ಆ್ಯಕ್ಟಿವ್ ಆಗಿದ್ದಾರೆ, ಆ್ಯಕ್ಟಿವ್ ಆಗಿ ಚೆನ್ನಾಗಿ ಕಾಣಿಸ್ಕೊಂಡಿದ್ದಾರೆ. ಗೇಮ್ ಅಂತ ಬಂದಾಗೂ ತುಂಬ ಚೆನ್ನಾಗಿದೆ. ಬಟ್ ಎಲ್ಲ ಸಕ್ಕತ್ತಾಗಿದೆ. ಸುಮ್ಮನೆ ಬೇಡದೇ ಇರೋದು ಏನಾಗುತ್ತೆ, ಈ ಮಾತಿದೆ ಗೊತ್ತಾ, ಪಟ ಅಂತ ಮಾತಾಡ್ಬಿಡ್ತಾರೆ. ಏನಪ್ಪ ಇದು ಹುಡುಗಿ ಹಿಂಗೆ ಮಾತಾಡುತ್ತೆ, ಏನು ಅರ್ಥನೇ ಆಗ್ತಿಲ್ವಲ್ಲ, ಏನಿದು ಅನ್ನೋ ಥರ ಅನ್ಸ್ಬಿಡುತ್ತೆ. ಕಿರ್ಚಾಡ್ಕೊಂಡು ಮಾತಾಡ್ತಾರಲ್ವ. ಸೊ ಅದೊಂದು ಸ್ವಲ್ಪ ಅವ್ರು ಕಂಟ್ರೋಲ್ ಮಾಡಿಕೊಂಡು ಮಾತು ಕರೆಕ್ಟಾಗಿ ಎಲ್ಲಿ ಬೇಕೋ ಅಲ್ಲಿ ಮಾತಾಡ್ಕೊಂಡು ಇದ್ಬಿಟ್ರೆ ಮಾತ್ರ ನನಗೆ ಗೊತ್ತಿರೋಂಗೆ ಇವರು ಒನ್ ಆಫ್ ದಿ ಫೈನಲಿಸ್ಟ್ ಆದರೂ ಆಗ್ಬೋದು. ಯಾಕಂದರೆ ಚೆನ್ನಾಗಿದೆ, ಆ್ಯಕ್ಟಿವ್ ಆಗಿದ್ದಾರೆ, ಎಲ್ಲಾನು ಕೂಡ ಒಂದು ಒಳ್ಳೆ ಪ್ಯಾಕೇಜ್ ಆಗಿದೆ. ಗೇಮ್ ಅಂತ ಬಂದಾಗ ರಕ್ಷಿತಾ ಚೆನ್ನಾಗಿದ್ದಾರೆ. ಯಾಕೆಂದರೆ ಇನ್ನೂ ಎಷ್ಟು ಸಾಧ್ಯ ಅಷ್ಟು ಎಫರ್ಟ್ ಹಾಕಿದ್ದಾರೆ. ಬಾಲಲ್ಲೂ ಆಗಿರ್ಬೋದು. ಯಾಕೆಂದರೆ ಮಾಲು ಇಲ್ಲ ಅಂದರೆ ಬರ್ತಾನೆ ಇರಲಿಲ್ಲ. ರಕ್ಷಿತಾ ಇಲ್ಲ ಅಂದಿದ್ರೆ ಸೊ ಬಾಲ್ ಏನು ಗೇಮ್ ಇತ್ತು, ಅವ್ರು ಮಾಲವರು ಆ್ಯಕ್ಚುಲಿ ಬರ್ತಾನೆ ಇರಲಿಲ್ಲ ಆ ಇದರಲ್ಲಿ. ಸೊ ಅವೆಲ್ಲ ತುಂಬ ಚೆನ್ನಾಗಿ ಆಡ್ತಿದ್ದಾರೆ. ಬಟ್ ಈ ಥರ ವಿಚಾರದಲ್ಲಿ ಸ್ವಲ್ಪ ಅವರು ಮಾತಾಡಬೇಕಾದ್ರೆ
ಆರಾಮಾಗಿ ಕೂಲಾಗಿ ಯೋಚನೆ ಯೋಚನೆ ಮಾಡಿ ಮಾಡಿ ಏನ್ ಹೇಳ್ತಿದ್ದೀನಿ ಅನ್ನೋದನ್ನ ತಿಳ್ಕೊಂಡು ಸಖತ್ತಾಗಿರುತ್ತೆ. ನಂಗೆ ಗೊತ್ತಿರೋಂಗೆ ಸಖತ್ತಾಗಿ ಬರ್ತಾರೆ ಅವರು ಈ ವಿಚಾರದಲ್ಲಿ ಹೇಳಬೇಕು ಅಂತಂದರೆ. ಓಕೆ, ಈ ವಾರದಲ್ಲಿ ನಿಮ್ಮ ಪ್ರಕಾರ ಯಾರು ಇರಬೇಕು, ಯಾರು ಹೋಗಬೇಕು? ನನ್ನ ಪ್ರಕಾರ ಆ್ಯಕ್ಚುಲಿ ಮಾಲೂರು ಇದಾಗಿಲ್ಲ, ಮಾಲೂರು ಹೋಗಬೇಕಾಗಿತ್ತು. ಬಟ್ ಅವ್ರು ಏನೋ ಲಕ್ಕಿಂದ ಸೇಫ್ ಆಗಿಬಿಟ್ಟಿದ್ದಾರೆ. ಮೋಸ್ಟ್ಲಿ ವಾರ ಹೋದರೆ ಸ್ಪಂದನ ಹೋಗ್ಬೋದು. ಐ ಮೀನ್ ಸೂರಜ್ ಆಗಿದ್ರೆ ಅವರೂ ಹೋಗ್ಬೋದು. ಸ್ಪಂದನ ಮೋಸ್ಟ್ಲಿ ಅಂತ ನನಗೆಲ್ಲೋ ಅನಿಸ್ತಾ ಇದೆ. ಸೊ ಈ ವಾರ ಹೋಗ್ಬೋದು ಅಂತ. ಅದೇ ಸ್ಪಂದನ ಅವರು ಹೋಗ್ಬೋದು ಅಂತ ನನಗನ್ನಿಸ್ತಾ ಇದೆ. ಅದು ಬಿಟ್ಟರೆ ಯಾರು ಧ್ರುವಂತ್ ಅವ್ರದ್ದು ಪಾಪ ಅವರೇನು ಹೋಗಲ್ಲ ಅಂತ ಅನಿಸುತ್ತೆ ನಮ್ಮ ಪ್ರಕಾರ. ಅವ್ರದ್ದೆಲ್ಲೋ ನಡೀತಾ ಇದೆ, ಸ್ವಲ್ಪ ಅಲ್ಲಿ ನಡೀತಾ ಇದೆ, ಸ್ವಲ್ಪ ಜಗಳ ಪಗಳ ಎಲ್ಲ ಕಾಣಿಸ್ಕೊಂಡಿದ್ದಾರೆ, ಸ್ವಲ್ಪ ಫ್ರೇಮಲ್ಲಿ ಇದ್ದಾರೆ. ರಾಶಿಕಾ ಏನಾರಾಗಿದ್ರೆ ಮೋಸ್ಟ್ಲಿ ರಾಶಿಕಾ ಹೋಗ್ತಾ ಇದ್ರು ಅಂತ ಅನಿಸುತ್ತೆ. ಬಟ್ ಅವರೆಲ್ಲ ಸ್ವಲ್ಪ ಸೇಫ್ ಆಗಿರೋದ್ರಿಂದ ನೋಡಬೇಕು. ಸ್ಪಂದನ ಮೇಲೆ ನನಗೆ ಯಾಕೋ ಇದಿದೆ, ಹೋಗೋ ಚಾನ್ಸಸ್ ಇದೆ ಅಂತ ಅನ್ನಿಸ್ತದೆ ನನಗೆ. ಓಕೆ, ಥ್ಯಾಂಕ್ ಯು ಸೋ ಮಚ್ ಸರ್. ಕಾರ್ಯಕ್ರಮದಲ್ಲಿ ಭಾಗಿಯಾಗಿ ತುಂಬ ಚೆನ್ನಾಗಿ ಮಾತನಾಡಿದ್ರಿ. ಥ್ಯಾಂಕ್ ಯು ಸೋ ಮಚ್. ಥ್ಯಾಂಕ್ ಯು. ನೋಡಿದ್ರಲ್ಲ ವೀಕ್ಷಕರೇ, ಇದಾಗಿತ್ತು ಈ ಕ್ಷಣದ ಬಿಗ್ ಬಾಸ್ ಅಪ್ಡೇಟ್ಸ್. ಮತ್ತಷ್ಟು ಅಪ್ಡೇಟ್ಸ್ಗಾಗಿ ನೋಡ್ತಾ ಇರಿ ಜಿ ಕನ್ನಡ ನ್ಯೂಸ್, ಸತ್ಯವೇ ಸುದ್ದಿಯ ಜೀವಾಳ.